Hi students, I am back with our next chapter from geography, which is atmosphere. Okay, let's begin the chapter. What do you mean by atmosphere? ಮಕ್ಕಳೇ ಅಟ್ಮಾಸ್ಫಿಯರ್ ಅಂದರೆ ಏನು? ಅಟ್ಮಾಸ್ಫಿಯರ್ ಅಂದರೆ ಮಕ್ಕಳೇ ಒಂದು ಥಿನ್ ಲೇಯರ್, ಓಕೆನಾ? ಅದರಲ್ಲಿ ಏನೇನಿರುತ್ತೆ? ಗ್ಯಾಸಸ್ ಇರುತ್ತೆ, ಆಯಿತಾ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಇದೆಲ್ಲ ಗ್ಯಾಸಸ್ ಏನು ಬರುತ್ತೆ, ಆ ಗ್ಯಾಸಸ್ ಇರುತ್ತೆ. ಮತ್ತು ಅದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಮತ್ತು ಅದರಲ್ಲಿ ವಾಟರ್ ವೇಪರ್ಸ್ಗಳಿರುತ್ತೆ. ಇದೆಲ್ಲ ಕೂಡಿ ಏನು ಒಂದು ಲೇಯರ್ ಆಗುತ್ತಲ್ಲ, ಆ ಥಿನ್ ಲೇಯರ್ನ ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಇದು ಫಾರ್ ಎಕ್ಸಾಂಪಲ್, ಇದು ನಮ್ಮ ಅರ್ತ್ ಸರ್ಫೇಸ್ ಅಂದರೆ ಇಲ್ಲಿ ಒಂದು ಥಿನ್ ಲೇಯರ್ ಆಫ್ ಏನು ಹೇಳಿ ಅಟ್ಮಾಸ್ಫಿಯರ್ ಸಿಗತ್ತೆ. ಇದರಲ್ಲಿ ಏನಿರುತ್ತೆ? ಗ್ಯಾಸಸ್, ಡಸ್ಟ್ ಪಾರ್ಟಿಕಲ್ಸ್, ವಾಟರ್ ವೇಪರ್ಸ್ ಎಕ್ಸೆಟ್ರಾ. ಇದೆಲ್ಲ ಕೂಡಿ ಆಗುವಂತಹ ಒಂದು ಲೇಯರ್ನ ನಾವೇನಂತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ಮಕ್ಕಳೇ. ಮತ್ತೆ ಈಗ ಮುಂದೆ ಹೋಗೋಣ. ಆಫ್ಟರ್ ಸ್ಟಡಿಂಗ್ ದಿಸ್ ಚಾಪ್ಟರ್, ಈ ಚಾಪ್ಟರ್ನ ಓದಿದ್ಮೇಲೆ ನಮಗೆ ಏನು ಗೊತ್ತಾಗುತ್ತೆ ನೋಡೋಣ. ದ ಮೀನಿಂಗ್, ಇಂಪಾರ್ಟೆನ್ಸ್, ಕಾಂಪೋಸಿಷನ್ ಆ್ಯಂಡ್ ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಮೀನಿಂಗ್ ಏನು, ಅದರ ಇಂಪಾರ್ಟೆನ್ಸ್ ಏನು, ಅದು ಯಾವ್ದ್ರಿಂದ ಆಗಿದೆ ಮತ್ತು ಹೇಗಾಗಿದೆ ಅನ್ನೋದನ್ನ ನೋಡ್ತೀವಿ. ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್: ಟೆಂಪರೇಚರ್, ಪ್ರೆಷರ್, ವಿಂಡ್ಸ್, ಹ್ಯೂಮಿಡಿಟಿ, ಕ್ಲೌಡ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್ ಆ್ಯಂಡ್ ಎಫೆಕ್ಟ್ಸ್. ಓಕೆನಾ? ಅಟ್ಮಾಸ್ಫಿಯರಿಂದ ಏನೇನು ಚೇಂಜಸ್ ಆಗುತ್ತೆ? ಟೆಂಪರೇಚರ್, ಪ್ರೆಷರ್, ವಿಂಡ್ಸ್, ಹ್ಯೂಮಿಡಿಟಿ, ಕ್ಲೌಡ್ಸ್, ಇದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಫಂಕ್ಷನ್ಸ್ ಎಲ್ಲ ನೋಡ್ತೀವಿ. ಅನಲೈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಕ್ಲೈಮೇಟ್. ಓಕೆ, ಏನು ಮಾಡ್ತೀವಿ? ಅನಲೈಸ್ ಮಾಡ್ತೀವಿ ಅಟ್ಮಾಸ್ಫಿಯರ್ ಮತ್ತು ಕ್ಲೈಮೇಟ್ ಬಗ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ. ಆಯಿತಾ ಮಕ್ಕಳೇ? ಇದಿಷ್ಟು ಇವತ್ತೇ ಆಗಲ್ಲ, ಇವತ್ತು ಇದರಲ್ಲಿ ಅರ್ಧ ಭಾಗ ಆಗುತ್ತೆ. ನೆಕ್ಸ್ಟ್, ಡು ಯು ನೋ ಹೌ ವಿ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಹೆಲ್ಪ್ಡ್ ಬೈ ದ ಎನ್ವೆಲಾಪ್ ಆಫ್ ಏರ್? ಇದೇನು ನಮ್ಮ ಸುತ್ತಲೂ ಏರ್ ಇದೆಯಲ್ಲ, ನಮಗೆ ಫೀಲ್ ಆಗುತ್ತೆ ನೋಡಿ. ನಾವು ನೋಡೋಕ್ಕಾಗೋದಿಲ್ಲ, ನೋಡ್ಬೋದು ಏನು ಅವಾಗ ಸುಂಟ್ರು ಗಾಳಿ ಅದೆಲ್ಲ ಬಂದಾಗ ನೋಡ್ಬೋದು ಏರ್ನ. ಆದರೆ ನಾವೇನು ಫೀಲ್ ಮಾಡ್ತೀವಲ್ಲ ಏರ್ನ, ಆ ಏರಲ್ಲಿ ಏನೇನಿರುತ್ತೆ? ಗ್ಯಾಸಸ್ ಇರುತ್ತೆ, ವಾಟರ್ ವೇಪರ್ಸ್ ಇರುತ್ತೆ, ಓಕೆನಾ? ಮತ್ತು ಅದರಲ್ಲಿ ಏನಿರುತ್ತೆ? ಇದು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಇದೆಲ್ಲ ಕೂಡ್ಬಿಟ್ಟು ಏನು ಏರ್ ನಮ್ಮ ಸುತ್ತಲೂ ಸರೌಂಡಿಂಗಲ್ಲಿ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಇದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಓಕೆನಾ? ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್: ಅಟ್ಮಾಸ್ಫಿಯರ್ ಇಸ್ ಅ ಥಿನ್ ಲೇಯರ್ ಆಫ್ ಗ್ಯಾಸಸ್, ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್ ವೇಪರ್ಸ್ ಸರೌಂಡಿಂಗ್ ದ ಅರ್ತ್. ಇದು ನಾನು ಹೇಳಿದೆ, ಅರ್ತಿನ ಸರೌಂಡಿಂಗು ಏನು ವಾಟರ್ ವೇಪರ್ಸ್, ಡಸ್ಟ್ ಪಾರ್ಟಿಕಲ್ಸ್ ಇದೆಲ್ಲ ಇದೆ, ಇದನ್ನು ನಾವು ಏನಂತ ಹೇಳ್ತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ದಿಸ್ ಲೇಯರ್ ಆಫ್ ಗ್ಯಾಸಸ್ ಫಾರ್ಮ್ಸ್ ಅ ಪ್ರೊಟೆಕ್ಟಿವ್ ಬೌಂಡ್ರಿ. ಓಕೆ, ದಿಸ್ ಲೇಯರ್ ಆಫ್ ಗ್ಯಾಸಸ್ ಫಾರ್ಮ್ಸ್ ಅ ಪ್ರೊಟೆಕ್ಟಿವ್ ಬೌಂಡ್ರಿ ಬಿಟ್ವೀನ್ ಔಟರ್ ಸ್ಪೇಸ್ ಆ್ಯಂಡ್ ದ ಅರ್ತ್ ಸರ್ಫೇಸ್. ಇದೇನು ಔಟರ್ ಸ್ಪೇಸ್ ಇದೆಯಲ್ಲ, ಇದು ಫುಲ್ಲು ಸ್ಪೇಸ್ ಅಂತ ಅಂದ್ಕೊಂಡ್ರೆ ಮಕ್ಕಳೇ, ಇಲ್ಲಿ ಬರಿತೀನಿ, ಇದು ಫುಲ್ಲು ನಾವು ಸ್ಪೇಸ್ ಅಂತ ಅಂದ್ಕೊಂಡ್ರೆ, ಈ ಸ್ಪೇಸಿಗೂ ಈ ಅರ್ತಿಗೆ ಪ್ರೊಟೆಕ್ಟ್ ಮಾಡುವಂತಹ ಲೇಯರ್ ಯಾವುದು? ಇದು ಅಟ್ಮಾಸ್ಫಿಯರ್. ಓಕೆನಾ? ನೆಕ್ಸ್ಟ್, the thickness of the atmosphere is around 1000 kilometers. ಇದೇನು ಥಿಕ್ನೆಸ್ ಇದೆಯಲ್ಲ, ಇದು ಥಿಕ್ನೆಸ್ ಅಟ್ಮಾಸ್ಫಿಯರ್ ಇದು ಇದೆಷ್ಟು ಕಿಲೋಮೀಟರ್ಸ್ ಇದೆ ಮಕ್ಕಳೇ? ಇದು 1000 ಕಿಲೋಮೀಟರ್ಸ್ ಇದೆ. ಓಕೆನಾ? ನೆಕ್ಸ್ಟ್, ದ ಅಟ್ಮಾಸ್ಫಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಫಾರ್ಮ್ಸ್ ಆಫ್ ಲೈಫ್ ಆನ್ ದಿ ಅರ್ತ್. ಅಟ್ಮಾಸ್ಫಿಯರ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಜೀವಿಗಳು ಅರ್ತ್ ಮೇಲೆ ಇದ್ದಾವಲ್ಲ ಎಲ್ಲದಕ್ಕೂ ಕೂಡ ಅಟ್ಮಾಸ್ಫಿಯರು ತುಂಬ ಇಂಪಾರ್ಟೆಂಟ್ ಮಕ್ಕಳು. ಡಿಫ್ರೆಂಟ್ ಗ್ಯಾಸಸ್ ಆಫ್ ದಿ ಅಟ್ಮಾಸ್ಫಿಯರ್ ಹೆಲ್ಪ್ ಪ್ಲಾಂಟ್ಸ್ಗೆ ಬೇರೆ ಬೇರೆ ಗ್ಯಾಸಸ್ ಹೆಲ್ಪ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ಓಕೆನಾ? ಅದು ಏನು ಫೋಟೋಸಿಂಥಸಿಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಅನಿಮಲ್ಸಿಗೂ ಕೂಡ ಆಕ್ಸಿಜನ್ ಬೇಕು, ಹೌದಲ್ವಾ? ರೆಸ್ಪಿರೇಷನ್ ಮಾಡೋದಕ್ಕೆ. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್, ನಮಗೂ ಕೂಡ ಆಕ್ಸಿಜನ್ ಬೇಕು ಟು ಪ್ರಿಪೇರ್ ದೇರ್ ಫುಡ್. ನಾವು ಆಕ್ಸಿಜನ್ ನಮಗೂ ಹೇಗೆ ಬೇಕು ಗೊತ್ತಾ ಮಕ್ಕಳೇ? ಅದು ನಮ್ಮ ಒಳಗೆ ಹೋಗ್ಬಿಟ್ಟು ಗ್ಲೂಕೋಸ್ ಏನಿರುತ್ತಲ್ಲ, ಆ ಗ್ಲೂಕೋಸ್ನ ಇದು ಮಾಡುತ್ತೆ, ಏನು ಕಟ್ ಮಾಡಿಬಿಟ್ಟು ಎನರ್ಜಿನ ಪ್ರೊವೈಡ್ ಮಾಡುತ್ತೆ ನಮ್ಮ ಬಾಡಿಗೆ. ಆಕ್ಸಿಜನ್ ಇಲ್ಲ ಅಂದರೆ ಆ ಫಂಕ್ಷನ್ ನಡೆಯೋದಿಲ್ಲ. ಆಯಿತಾ? ನಮ್ಮ ಫುಡ್ ಏನಿದೆಯಲ್ಲ ಅದರಿಂದ ಎನರ್ಜಿ ಸಿಗದೆ ನಮಗೆ ಆಕ್ಸಿಜನ್ ವರ್ಕ್ ಮಾಡಿದ್ರೆ ಅಷ್ಟೇ. ಆಯಿತಾ? ಫುಡ್ಡು ನಾವು ತಿಂತೀವಿ, ಆದರೆ ಅದರಿನ ಏನು ಎನರ್ಜಿ ನಮ್ಮ ಬಾಡಿಗೆ ಸಿಗಬೇಕು ಅಂದರೆ ನಮಗೆ ಆಕ್ಸಿಜನ್ ಬೇಕೇ ಬೇಕು. ಯಾಕಂದರೆ ಆಕ್ಸಿಜನ್ನೇ ಅದು ಏನು ಎನರ್ಜಿನ ಕಟ್ ಮಾಡಿ, ಗ್ಲೂಕೋಸ್ ಕಾಂಪೌಂಡ್ಸ್ನ ಕಟ್ ಮಾಡಿ ಎನರ್ಜಿನ ನಮ್ಮ ಬಾಡಿಗೆ ಕೊಡುವಂಥದ್ದು. ಆಯಿತಾ? ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಅವರ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಪ್ಲಾಂಟ್ಸಿಗೆ, ಅನಿಮಲ್ಸ್ಗೆ ಮತ್ತು ಹ್ಯೂಮನ್ ಬೀಯಿಂಗ್ಸ್ಗೆ ಏನು ಬೇಕು,
ಅಟ್ಮಾಸ್ಫಿಯರ್, ಅದರಲ್ಲಿ ಇರುವಂತಹ ಗ್ಯಾಸಸ್ ಬೇಕು. ನೆಕ್ಸ್ಟ್, ದ ಅಟ್ಮಾಸ್ಫಿಯರ್ ಟ್ರ್ಯಾಪ್ಸ್ ಹೀಟ್ ಆ್ಯಂಡ್ ಮೇಕ್ಸ್ ಅರ್ತ್ ಅ ಪ್ಲಾನೆಟ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮತ್ತು ಈ ಅಟ್ಮಾಸ್ಫಿಯರ್ ಏನಿರುತ್ತಲ್ಲ ಮಕ್ಕಳೇ, ಇದು ಇಲ್ಲಿ ಸನ್ ಇರುತ್ತಲ್ಲ, ಇದರಿಂದ ಎನರ್ಜಿನ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಇದು ಸನ್, ಓಕೆನಾ. ಇಲ್ಲಿಂದ ಬರುವಂತಹ ಎನರ್ಜಿನ ಈ ಅಟ್ಮಾಸ್ಫಿಯರು ಏನ್ ಮಾಡುತ್ತೆ, ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಇಲ್ಲಿಂದ ಎನರ್ಜಿ ಬರ್ತಾ ಇದೆಯಾ ಈಗ ಸನ್ನಿಂದ, ಈ ಎನರ್ಜಿನ ಏನ್ ಮಾಡುತ್ತೆ, ಈ ಅಟ್ಮಾಸ್ಫಿಯರು ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ, ಓಕೆನಾ. ಟ್ರ್ಯಾಪ್ ಮಾಡ್ಕೊಂಡು ಇಲ್ಲಿ ನಮಗಿರೋದಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಸ್ಪೇಸ್ ಅಲ್ಲಿ ನೀವು ನೋಡ್ಬೋದು ತುಂಬಾ ಚಳಿ ಇರುತ್ತೆ, ನಾವು ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಆಯ್ತಾ. ಟೆಂಪರೇಚರ್ ತುಂಬಾ ಲೋ ಇರುತ್ತೆ. ಅದೇ ಈ ಸನ್ನಿಂದ ಏನು ಅಟ್ಮಾಸ್ಫಿಯರು ಏನ್ ಮಾಡುತ್ತೆ, ರೇಡಿಯೇಷನ್ಸ್, ಆಯ್ತಾ, ಅದನ್ನ ಎಳ್ಕೊಂಡು ನಮ್ಮ ಅರ್ಥಲ್ಲಿ ಇರೋ ತರ ನಮಗೆ ಹೆಲ್ಪ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ನೋಡೋಣ, ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಹೇಗೆ ಕ್ರಿಯೇಟ್ ಆಗಿದೆ, ಅಟ್ಮಾಸ್ಫಿಯರ್ ಅಲ್ಲಿ ಏನೇನ್ ಇದೆ ಅಂತ. ದ ಅಟ್ಮಾಸ್ಫಿಯರ್ ಇಸ್ ಅ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್, ಡಸ್ಟ್ ಪಾರ್ಟಿಕಲ್ಸ್ ಅಂಡ್ ವಾಟರ್ ವೇಪರ್ಸ್. ಇದಂತೂ ಹೇಳಿದೆ, ಇದಿಷ್ಟು ಇದೆ ಅಟ್ಮಾಸ್ಫಿಯರ್ ಅಲ್ಲಿ. ದ ಇಂಪಾರ್ಟೆಂಟ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ನೈಟ್ರೋಜನ್. ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ಯಾವ ಗ್ಯಾಸಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡೋಣ ಮಕ್ಕಳೇ. ಎಷ್ಟೆಷ್ಟಿದೆ, ಯಾವ್ಯಾವ ಗ್ಯಾಸಸ್ಗಳಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಇಲ್ಲೇ ಬರಿತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ನೈಟ್ರೋಜನ್, ಓಕೆನಾ. ನೈಟ್ರೋಜನ್ ಎಷ್ಟಿದೆ ಮಕ್ಕಳೇ, ಅದು 78.08% ಇದೆ, ಓಕೆನಾ. 78% ಏನಿದೆ ನಮ್ಮ ಅರ್ಥಲ್ಲಿ, ನಮ್ಮ ಅರ್ಥಿನ ಅಟ್ಮಾಸ್ಫಿಯರ್ ಅಲ್ಲಿ ನೈಟ್ರೋಜನ್ ಇದೆ. ನೈಟ್ರೋಜನ್ ಆದ್ರೆ ಮಕ್ಕಳೇ ನಮಗೆ ಜಾಸ್ತಿ ಯೂಸ್ ಆಗೋದಿಲ್ಲ, ಆಯ್ತಾ. ಆದ್ರೆ ಜಾಸ್ತಿ ಇರೋದು ಯಾವುದು, ನೈಟ್ರೋಜನ್, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಜನ್. ಆಕ್ಸಿಜನ್ ಏನಿದೆ ಮಕ್ಕಳೇ, 20.94% ಇದೆ. 20.94% ಏನಿದೆ ಆಕ್ಸಿಜನ್ ಇದೆ. ಇದನ್ನ 94 ಇರೋದ್ರಿಂದ ನಾವು ಇದು 21% ಅಂತಾನು ಹೇಳ್ತೀವಿ, ಓಕೆನಾ. 21 ಅಪ್ರಾಕ್ಸಿಮೇಟ್ಲಿ 21% ಅಂತ ಹೇಳ್ತೀವಿ. ನಾವೇನು ರೆಸ್ಪಿರೇಷನ್ಗೆ ಯೂಸ್ ಮಾಡ್ತೀವಲ್ಲ ಗ್ಯಾಸ್ ಆಕ್ಸಿಜನ್, ಇದು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟಿದೆ ಮಕ್ಕಳೇ, 21%, ಅಪ್ರಾಕ್ಸಿಮೇಟ್ಲಿ 21% ಇದೆ. ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ 20.94% ಇದೆ, ಓಕೆನಾ. ಇಷ್ಟೇ ಇರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ರಿಮೈನಿಂಗ್ 1% ಆಫ್ ಆರ್ಗನ್ ಇದೆ. 1% ಏನು ಉಳಿತಲ್ಲ ಈಗ, ಆ 1% ಅಲ್ಲಿ ಎಷ್ಟಿದೆ ಆರ್ಗನ್, 0.93% ಆರ್ಗನ್ ಇದೆ. ನೆಕ್ಸ್ಟ್ ಬರುವಂತಹ ಗ್ಯಾಸ್ ಆರ್ಗನ್. 100% ಅಲ್ಲಿ 78% ನೈಟ್ರೋಜನ್ ಆಗೋಯ್ತು, 20% ಏನು 21% ಆಕ್ಸಿಜನ್ ಆಗೋಯ್ತು. ಮಿಕ್ಕಿದ್ದು ಯಾವ್ದೀಗ ಆರ್ಗನ್ ಎಷ್ಟಿದೆ, 0.93% ಇದೆ, ಓಕೆನಾ. 0.93% ಆರ್ಗನ್ ಇದೆ ಮಕ್ಕಳೇ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ 0.03% ಇದೆ, ಓಕೆನಾ. ಕಾರ್ಬನ್ ಡೈಆಕ್ಸೈಡ್ ತುಂಬಾ ಕಡಿಮೆ ಇರೋದು, ಆಯ್ತಾ. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, 0.03% ಇದೆ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ, ಓಕೆನಾ. ಆಮೇಲೆ ಬಂದ್ಬಿಟ್ಟು ಓಝೋನ್ ಲೇಯರ್. ಓಝೋನ್ ಲೇಯರ್ ಏನು ನಮ್ಮ ಅರ್ತ್ ಮೇಲೆ ಫಾರ್ಮೇಶನ್ ಆಗಿರುತ್ತಲ್ಲ, ಅದ್ರ ಬಗ್ಗೆನೂ ನೆಕ್ಸ್ಟ್ ಬರುತ್ತೆ ನಿಮಗೆ, ಅವಾಗ ಹೇಳ್ತೀನಿ. ಓಝೋನ್ ಲೇಯರ್ ಕೂಡ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಅದೆಷ್ಟು ಪರ್ಸೆಂಟ್ ಇದೆ, 0.00005 ಆಮೇಲೆ 5, ಓಕೆನಾ. 0.00005% ಏನಿದೆ ಅಷ್ಟು ಕಡಿಮೆ ಇರುವಂತಹದ್ದು ಓಝೋನ್ ಲೇಯರ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ, ಓಕೆನಾ ಮಕ್ಕಳೇ. ನೆಕ್ಸ್ಟ್ ಹೋಗೋಣ, ಎಕ್ಸೆಟ್ರಾ. ಇದು ಎಲ್ಲ ಸೇರ್ಬಿಟ್ಟು ಏನಾಗಿದೆ, ನಮ್ಮ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ನಾನು ಅವಾಗಲೇ ಹೇಳಿದೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳುವಂಥದ್ದಾದ್ರೆ ಗ್ಯಾಸಸ್, ವಾಟರ್ ವೇಪರ್ಸ್ ಆ್ಯಂಡ್ ಏನು ಡಸ್ಟ್ ಪಾರ್ಟಿಕಲ್ಸ್ ಸೇರ್ಬಿಟ್ಟು ಅಟ್ಮಾಸ್ಫಿಯರ್ ಆಗುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಏನೇನು ಎಷ್ಟೆಷ್ಟಿದೆ ಅಂತ ಹೇಳೋದಾದ್ರೆ, ಅಟ್ಮಾಸ್ಫಿಯರ್ ಅಲ್ಲಿ ಗ್ಯಾಸಸ್ ಒಂದು ಬಂದ್ಬಿಟ್ಟು ನೈಟ್ರೋಜನ್ 78.08% ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಜನ್ 20.94% ಇದೆ. ಆ್ಯಂಡ್ ರಿಮೈನಿಂಗ್ 1% ಆರ್ಗನ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಓಝೋನ್ ಲೇಯರ್ ಇದೆ. ದ ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ಕಂಟೈನ್ಸ್ ಡಸ್ಟ್ ಪಾರ್ಟಿಕಲ್ಸ್ ವಿಚ್ ಹೆಲ್ಪ್ಸ್ ಅಸ್ ಇನ್ ದ ಫಾರ್ಮೇಶನ್ ಆಫ್ ವಾಟರ್ ಡ್ರಾಪ್ಲೆಟ್ಸ್. ಅಟ್ಮಾಸ್ಫಿಯರ್ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ಗಳು ಕೂಡ ಇದ್ದಾವೆ. ಅದೇನು ಮಾಡುತ್ತೆ ಮಕ್ಕಳೇ, ಏನು ವಾಟರ್ ಡ್ರಾಪ್ಲೆಟ್ಸ್ ಕ್ರಿಯೇಟ್ ಆಗುತ್ತಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ದ ವಾಟರ್ ವೇಪರ್ಸ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ದ ಸೋರ್ಸ್ ಆಫ್ ಕ್ಲೌಡ್ಸ್ ಆ್ಯಂಡ್ ಪ್ರೆಸಿಪಿಟೇಷನ್. ಇದೇನು ವಾಟರ್ ವೇಪರ್ಸ್ ಇದರಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ, ಈ ಅಟ್ಮಾಸ್ಫಿಯರ್ ಅಲ್ಲಿ ಇದು ಬ್ಲೂ ಕಾಣಿಸ್ತಿದೆಯಲ್ಲ, ವಾಟರ್ ವೇಪರ್ಸ್ ಅಂತ ತಿಳ್ಕೊಳ್ಳಿ, ಆಯ್ತಾ. ಈ ವಾಟರ್ ವೇಪರ್ಸ್ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ, ಕ್ಲೌಡ್ಸ್ ಪ್ರಿಪೇರ್ ಆಗೋದಕ್ಕೆ
ಹೆಲ್ಪ್ ಮಾಡುತ್ತೆ. ಕ್ಲೌಡ್ಸ್ ಅಲ್ಲಿ ಏನಿರುತ್ತೆ ಮಕ್ಕಳೇ, ಡಸ್ಟ್ ಪಾರ್ಟಿಕಲ್ಸ್ ಆಯ್ತಾ, ವಾಟರ್ ಇದೇ ಇರುತ್ತೆ. ಒಂದು ಕ್ಲೌಡ್ ಇನ್ನೊಂದು ಕ್ಲೌಡಿಗೆ ಹೊಡ್ಕೊಂಡಾಗ, ಒಂದು ಕ್ಲೌಡ್ ಇನ್ನೊಂದು ಕ್ಲೌಡ್ ಕ್ಲಾಶ್ ಆದಾಗ ಏನಾಗುತ್ತೆ, ಮಳೆ ಬರುತ್ತೆ. ಓಕೆನಾ, ರೈನ್ ಆಗುತ್ತೆ. ನಾನು ಮೊನ್ನೆನು ಕ್ಲಾಸಲ್ಲಿ ಹೇಳಿದ್ದೆ ಆಯ್ತಾ. ಇದು ಒಂದು ಕ್ಲೌಡ್ ಇನ್ನೊಂದು ಕ್ಲೌಡಿಗೆ ಹೊಡ್ಕೊಂಡಾಗ ಮಳೆ ಆಗುತ್ತೆ. ಏನು ಕ್ಲೌಡ್ಸ್ ಯಾವ್ದ್ರಿಂದ ಪ್ರಿಪೇರ್ ಆಗಿರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇಂದಾನೆ ಪ್ರಿಪೇರ್ ಆಗಿರುತ್ತೆ. ಅದೇ ಹೇಳ್ತಿದ್ದಾರೆ, ಡಸ್ಟ್ ಪಾರ್ಟಿಕಲ್ಸ್ ಹೆಲ್ಪ್ ಮಾಡುತ್ತೆ ಯಾವುದಕ್ಕೆ, ವಾಟರ್ ಡ್ರಾಪ್ಲೆಟ್ಸ್ ನ ಅಟ್ಮಾಸ್ಫಿಯರ್ ಅಲ್ಲಿ ಕ್ರಿಯೇಟ್ ಮಾಡೋದಿಕ್ಕೆ ಅಂತ. ನೆಕ್ಸ್ಟ್ ಹೋಗೋಣ, ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಈ ಅಟ್ಮಾಸ್ಫಿಯರ್ ಏನ್ ನಾವು ನೋಡಿದ್ವಲ್ಲ, ಇದು ಎಷ್ಟು ಲೇಯರ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಇದೆ, ಅದನ್ನೇ ನೋಡೋಣ. ಎಷ್ಟು ಲೇಯರ್ಸ್ ಇದೆ ಅಟ್ಮಾಸ್ಫಿಯರ್ ಇಂದು ಅಂತ. ಓಕೆನಾ, ಈ ಥಿನ್ನ ಅಟ್ಮಾಸ್ಫಿಯರ್ ಎಷ್ಟು ಲೇಯರ್ ಅಲ್ಲಿ ಡಿವೈಡ್ ಆಗಿದೆ ನೋಡೋಣ. ಇದು ಬಂದ್ಬಿಟ್ಟು ಅರ್ತ್ ಅಂತ ಅನ್ಕೊಳ್ಳಿ ಮಕ್ಕಳು, ಅರ್ತಿನ ಸರ್ಫೇಸ್ ಅಂತ ಅನ್ಕೊಳ್ಳಿ ಆಯ್ತಾ. ಇದ್ರ ಮೇಲ್ ಬರುತ್ತೆ ಟ್ರೋಪೋಸ್ಫಿಯರ್. ನೆಕ್ಸ್ಟ್ ಬರುತ್ತೆ ಸ್ಟ್ರಾಟೋಸ್ಫಿಯರ್. ತಳಿ, ಇದು ಹೀಗೆ ಬೇಡ, ನಾರ್ಮಲ್ ಆಗಿ ಅರ್ಥ ಮಾಡಿಸ್ತೀನಿ, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಆಮೇಲೆ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಈಗ ಇದನ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. Layers of atmosphere. The atmosphere may be divided into 5 important layers on the basis of its characteristic features. ಅದರ ಏನು ಫೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ, ಅದ್ರ ಬೇಸಿಸ್ ಮೇಲೆ ಅದೇನು ಕೆಲಸ ಮಾಡುತ್ತೆ ಅಂತ ನೋಡ್ಬಿಟ್ಟು ಅದನ್ನ ಲೇಯರ್ಸ್ನ ಡಿವೈಡ್ ಮಾಡಿದ್ದಾರೆ. ಎಷ್ಟು ಟೈಪಲ್ಲಿ, 5 ಟೈಪ್ಸಲ್ಲಿ. ದೀಸ್ ಆರ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್. ನೋಡಿ ಮಕ್ಕಳೇ, ಇದು ಬಂದ್ಬಿಟ್ಟು ಟ್ರೋಪೋಸ್ಪಿಯರ್. ಓಕೆನಾ, ಟ್ರೋಪೋಸ್ಪಿಯರ್ ಇದು. ಇದು ಬಂದ್ಬಿಟ್ಟು ಸ್ಟ್ರಾಟೋಸ್ಫಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಮೀಸೋಸ್ಫಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಮೋಸ್ಫಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೋಸ್ಫಿಯರ್. ಓಕೆನಾ, ಇದು 5 ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಓಕೆನಾ, ಅರ್ತ್ ಸರ್ಫೇಸ್ ಮೇಲೆ ಎಷ್ಟು ಲೇಯರ್ಸ್ ಇದಾವೆ ಅಟ್ಮಾಸ್ಫಿಯರ್ ಇಂದು, 5 ಲೇಯರ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್. ಈಗ ಒಂದೊಂದರಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂತ ಹೋಗೋಣ, ಅದು ಯಾವುದಕ್ಕೆ ಇಂಪಾರ್ಟೆಂಟು, ಏನು ಕೆಲಸ ಮಾಡುತ್ತೆ ಆಯ್ತಾ. ಟ್ರೋಪೋಸ್ಫಿಯರ್ ಇಸ್ ದ ಲೋಯೆಸ್ಟ್ layer of the atmosphere. It extends up to 18 kilometers and at the equator and 8 kilometers near the pole. ಇದು ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ ಮಕ್ಕಳೇ, 18 ಕಿಲೋಮೀಟರ್ಸ್ ಎಕ್ಸ್ಟೆಂಡ್ ಆಗುತ್ತೆ ಮಧ್ಯದಲ್ಲಿ ಇಕ್ವೇಟರ್ ಜಾಗದಲ್ಲಿ, ಮತ್ತೆ 8 ಕಿಲೋಮೀಟರ್ಸ್ ಎಕ್ಸ್ಟೆಂಡ್ ಆಗುತ್ತೆ ಎಲ್ಲಿ, ಪೋಲ್ಸ್ ಜಾಗದಲ್ಲಿ ಆಯ್ತಾ. Next, this layer has all the atmospheric elements such as temperature, pressure, winds, clouds, rainfall, etc. ಇದೆಲ್ಲ ಏನಾಗುತ್ತೆ, ಇದೆಲ್ಲ ಎಲ್ಲಾಗೋದು ಇದು ಟ್ರೋಪೋಸ್ಫಿಯರ್ ಅಲ್ಲಿ ಆಗುವಂಥದ್ದು. ಯಾವ್ದು ಮಕ್ಕಳೇ, ಟೆಂಪರೇಚರ್, ಪ್ರೆಷರ್, ಈ ಎಲ್ಲ ಎಲಿಮೆಂಟ್ಸ್ ಎಲ್ಲಿ ಕಾಣಿಸ್ತವೆ ನಮಗೆ, ಟ್ರೋಪೋಸ್ಫಿಯರ್ ಅಲ್ಲಿ. ಟೆಂಪರೇಚರ್ ಕಾಣುತ್ತೆ, ಪ್ರೆಷರ್ ಕಾಣುತ್ತೆ, ವಿಂಡ್ಸ್ ಗಾಳಿ ಕಾಣುತ್ತೆ, ಕ್ಲೌಡ್ಸ್ ಕಾಣುತ್ತೆ, ಮತ್ತೆ ರೈನ್ಫಾಲ್, ಇದೆಲ್ಲ ಎಲ್ಲಿರುತ್ತೆ, ಟ್ರೋಪೋಸ್ಫಿಯರ್ ಅಲ್ಲಿ ಇರುತ್ತೆ. ಇದೆಲ್ಲ 1 ಮಾರ್ಕ್ಸಿಗೆ ಕೇಳ್ಬೋದು ಮಕ್ಕಳೇ, ಇದು ಎಲ್ಲಿರುತ್ತೆ ಅಂತ. ಆಲ್ ವೆದರ್ ಚೇಂಜಿಂಗ್ ಅಕರ್ಸ್ ಇನ್ ಟ್ರೋಪೋಸ್ಫಿಯರ್. ಇದೇನು ವೆದರ್ ಚೇಂಜ್ ಆಗತ್ತಲ್ಲ, ಟೈಮ್ ಟು ಟೈಮ್ ಏನು ಪ್ಲೇಸಲ್ಲಿ ಒಂದು ವೆದರ್ ಚೇಂಜ್ ಆಗತ್ತಲ್ಲ, ಅದನ್ನ ಅದೆಲ್ಲಾಗುವಂಥದ್ದು ಟ್ರೋಪೋಸ್ಫಿಯರ್ ಅಲ್ಲಿ ಆಗುವಂಥದ್ದು. ಟೆಂಪರೇಚರ್ ಅಂಡ್ ಪ್ರೆಷರ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಆಫ್ ಆಲ್ಟಿಟ್ಯೂಡ್ಸ್. ಆಲ್ಟಿಟ್ಯೂಡ್ಸ್ ಅಂದ್ರೆ ಹೈಟ್ ತರ. ಓಕೆನಾ, ಹೈಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಮಕ್ಕಳೇ, ಟೆಂಪರೇಚರ್ ಅಂಡ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಓಕೆನಾ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಹೈಟ್ ಇನ್ಕ್ರೀಸ್ ಆದಾಗ. ಉಲ್ಟಾ, ಟೆಂಪರೇಚರ್ ಇನ್ಕ್ರೀಸ್ ಎಲ್ಲೆಲ್ಲಿ ನಾವು ನೋಡ್ತೀವಿ, ಟೆಂಪರೇಚರ್ ಇನ್ಕ್ರೀಸ್ ಇದ್ದಾಗ ಪ್ರೆಷರ್ ಡಿಕ್ರೀಸ್ ಇರುತ್ತೆ, ಪ್ರೆಷರ್ ಇನ್ಕ್ರೀಸ್ ಇದ್ದಾಗ ಟೆಂಪರೇಚರ್ ಡಿಕ್ರೀಸ್ ಇರುತ್ತೆ. ಇದು ಯಾವಾಗಲೂ ಒಂದಕ್ಕೊಂದು ಆಪೋಸಿಟ್ ಆಗಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಇದಿಷ್ಟು ನಮಗೆ ಗೊತ್ತಾಯ್ತು ಟ್ರೋಪೋಸ್ಫಿಯರ್ ಅಲ್ಲಿ. ಟ್ರೋಪೋಸ್ಫಿಯರ್ ಅಲ್ಲಿ ಏನು ನಮಗೆ ಟೆಂಪರೇಚರ್, ಪ್ರೆಷರ್,
ಕ್ಲೌಡ್ಸ್, ವಿಂಡ್, ಇದೆಲ್ಲ ನಮಗೆ ಎಲ್ಲಿ ಗೊತ್ತಾಗುತ್ತೆ? ಕ್ಲೈಮೇಟ್ ಚೇಂಜ್, ವೆದರ್ ಚೇಂಜ್, ಇದೆಲ್ಲ ಎಲ್ಲಾಗುತ್ತೆ ಮಕ್ಕಳೇ? ಟ್ರೋಪೋಸ್ಪಿಯರ್ ಅಲ್ಲಿ ಆಗುವಂಥದ್ದು. ನೆಕ್ಸ್ಟ್ ಹೋಗೋಣ, ಸ್ಟ್ರಾಟೋಸ್ಪಿಯರ್. Stratosphere is the second layer of the atmosphere. This layer extends up to 50 kilometers from the earth's surface. ಓಕೆನಾ? ಸ್ಟ್ರಾಟೋಸ್ಪಿಯರ್ ಏನಿದೆ ಮಕ್ಕಳೇ, ಇದು ಸೆಕೆಂಡ್ ಲೇಯರ್ ಬರುತ್ತೆ. ಟ್ರೋಪೋಸ್ಪಿಯರ್ ಫಸ್ಟ್ ಬಂದ್ರೆ ಸ್ಟ್ರಾಟೋಸ್ಪಿಯರ್ ಸೆಕೆಂಡ್ ಲೇಯರ್ ಬರುತ್ತೆ. ಇದು ಅರ್ತ್ ಸರ್ಫೇಸ್ ಇಂದ ಎಷ್ಟು ಕಿಲೋಮೀಟರ್ಸ್ ದೂರ ಇದೆ? 50 ಕಿಲೋಮೀಟರ್ಸ್. ಓಕೆನಾ? 50 ಕಿಲೋಮೀಟರ್ಸ್ ದೂರ ಇದೆ ಫ್ರಮ್ ದ ಸರ್ಫೇಸ್. ಇಟ್ ಲೈಸ್ ಬಿಟ್ವೀನ್ ದ ಎಕ್ಸ್ಟೆಂಟ್ ಆಗಿದೆ, ದೂರ ಇದೆ, ಎಕ್ಸ್ಟೆಂಟ್ ಆಗಿದೆ. ಇಟ್ ಲೈಸ್ ಬಿಟ್ವೀನ್ ದ ಟ್ರೋಪೋಸ್ಪಿಯರ್ ಅಂಡ್ ಮೀಸೋಸ್ಪಿಯರ್. ಟ್ರೋಪೋಸ್ಪಿಯರ್ ಮತ್ತೆ ಮೀಸೋಸ್ಪಿಯರ್ ಮಧ್ಯದಲ್ಲಿ ಬರುವಂಥದ್ದು ಇದು. ನೆಕ್ಸ್ಟ್, ಇನ್ ದಿಸ್ ಲೇಯರ್ ಓಝೋನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್ ವಿಚ್ ಅಬ್ಸಾರ್ಬ್ಸ್ ಅಲ್ಟ್ರಾವೈಲೆಟ್ ರೇಸ್ ಆಫ್ ದಿ ಸನ್ ಅಂಡ್ ಪ್ರೊಟೆಕ್ಟ್ಸ್ ಆಲ್ ಫಾರ್ಮ್ಸ್ ಆಫ್ ಲೈಫ್ ಆನ್ ದಿ ಅರ್ತ್. ಓಕೆನಾ ಮಕ್ಕಳೇ? ಇಲ್ಲಿ ನಾನು ಹೇಳಿದೆ ಓಝೋನ್ ಲೇಯರ್ 0.00005% ಇದೆ ಅಂತ. ಆ ಲೇಯರ್ ಎಲ್ಲಿ ಪ್ರೆಸೆಂಟ್ ಆಗಿರುವಂಥದ್ದು? ಅದು ಪ್ರೆಸೆಂಟ್ ಆಗಿರುವಂಥದ್ದು ಈ ಟ್ರೋಪೋಸ್ಪಿಯರ್ ಅಲ್ಲಿ, ಸ್ಟ್ರಾಟೋಸ್ಪಿಯರ್ ಅಲ್ಲಿ. ಯಾವುದು? ಓಝೋನ್. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಓಝೋನ್ ಲೇಯರ್. ಇದರಿಂದ ಮಕ್ಕಳೇ ಇದು ಯಾಕೆ ಹೆಲ್ಪ್ ಮಾಡುತ್ತೆ? ಇದು ಒಂದು ಥಿನ್ ಲೇಯರ್. ಓಕೆನಾ? ಥಿನ್ ಅಂದ್ರೆ ತುಂಬಾನೇ ಥಿನ್ ಲೇಯರ್ ಅರ್ತ್ ಮೇಲೆ ಇರುವಂತದ್ದು. ಅದೇ ನಾವು ಈಗ ಇದು ಅರ್ತ್ ಮೇಲೆ ಇರುವಂತಹ ಸರ್ಫೇಸಸ್ ತಾನೇ ಓದ್ತಾ ಇದ್ದೀವಿ, ಅರ್ತ್ ಮೇಲೆ ಇರುವಂತಹ ಅಟ್ಮಾಸ್ಫಿಯರ್. ಅದರಲ್ಲೇ ಒಂದು ಜಾಗದಲ್ಲಿ ಬರುವಂತದ್ದು ಓಝೋನ್ ಲೇಯರ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ. ಆ ಓಝೋನ್ ಲೇಯರ್ ಏನ್ ಮಾಡುತ್ತೆ ಅಂದ್ರೆ ಮಕ್ಕಳೇ, ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ, ಅಲ್ಟ್ರಾವೈಲೆಟ್ UV ರೇಡಿಯೇಷನ್ಸ್ ಅಂತ ಹೇಳ್ಬಿಟ್ಟು. ಅದು ಎಲ್ಲಿಂದ ಬರುತ್ತೆ? ಸನ್ನಿಂದ ಬರುತ್ತೆ. ಆಯ್ತಾ? ಆ ಸನ್ನಿಂದ ಬರುವಂತಹ UV ರೇಡಿಯೇಷನ್ಸ್, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನು ನಮಗೆ ಅದು ಬಂದು ಸ್ಕಿನ್ನಿಗೆಲ್ಲ ಇರಿಟೇಷನ್ ಆಗುತ್ತೆ, ಸ್ಕಿನ್ ಡಿಸೀಸ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್, ಡೈಜೆಷನ್ ಇಶ್ಯೂಸ್, ಏನೇನೋ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಆ ಅಲ್ಟ್ರಾವೈಲೆಟ್ ರೇಸ್ ಇಂದ. ಆ ಅಲ್ಟ್ರಾವೈಲೆಟ್ ರೇಸ್ ನ ಬರೋ ಅತ್ತಿಗೆ ಬರ್ದಿಲ್ಲುವಂತಹ ತರ ಬರದೆ ಮಾಡುವಂತಹದ್ದು ಯಾವುದು? ಓಝೋನ್ ಲೇಯರ್. ಅದನ್ನ ತಡೆಯುತ್ತೆ. ಆಯ್ತಾ? ಅಲ್ಟ್ರಾವೈಲೆಟ್ ರೇಸ್ ಏನ್ ಸನ್ನಿಂದ ಬರುತ್ತಲ್ಲ, ಹಾರ್ಮ್ಫುಲ್ ರೇಡಿಯೇಷನ್ಸ್, ಅದನ್ನ ಓಝೋನ್ ಲೇಯರ್ ತಡೆಯುತ್ತೆ. ಅದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಈಗ ಏನಾಗಿದೆ, ಓಝೋನ್ ಲೇಯರು ಅಲ್ಲಲ್ಲಿ ಬಟ್ಟೆ ಹರಿದೋಗಿರೋ ತರ ಆಗುತ್ತೆ ನೋಡಿ. ಬಟ್ಟೆ ಇದ್ರೆ ಅಲ್ಲಲ್ಲಿ ಸ್ವಲ್ಪ ಹರಿದೋಗಿರೋ ತರ ಆಗುತ್ತಲ್ಲ, ಆ ತರ ಆಗಿದೆ ಓಝೋನ್ ಲೇಯರ್. ಯಾಕಂದ್ರೆ ನಾವೇನು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಈ ರೆಫ್ರಿಜರೇಟರ್, ಫ್ರಿಡ್ಜ್ ಇರುತ್ತಲ್ಲ, ಅದ್ರಲ್ಲೆಲ್ಲ ಬರುತ್ತೆ. ಆ ಕಾರ್ಬನ್ ಹೋಗೋದ್ರಿಂದ, ಆ ಕಾರ್ಬನ್ ಪ್ರೊಡ್ಯೂಸ್ ಆಗೋದ್ರಿಂದ, ಆ ಕಾರ್ಬನ್ ಹೋಗಿ ಅಟ್ಮಾಸ್ಫಿಯರ್ ಅಲ್ಲಿ ಸೇರೋದ್ರಿಂದ ಅದೇನಾಗುತ್ತೆ, ಓಝೋನ್ ಲೇಯರ್ನ ಹಾರ್ಮ್ ಮಾಡುತ್ತೆ. ಓಝೋನ್ ಲೇಯರ್ನ ಒಂಥರ ಹರಿದು ಹಾಕುತ್ತೆ ಅಂತ ನೀವು ಅನ್ಕೊಳ್ಳಿ. ಆ ಥರ ಡಿಸ್ಟ್ರಾಯ್ ಮಾಡುತ್ತೆ. ಓಕೆನಾ? ಅದಕ್ಕೆ ನಾವೇನು ಮಾಡಬಾರ್ದು, ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಹೋಗೋಣ. This layer is free from clouds and other important weather phenomenon and provides ideal flying condition for jet aircraft. ಇದರಲ್ಲಿ ಒಂದು ಬಂದ್ಬಿಟ್ಟು ಮೇನ್ ಏನು, ಓಝೋನ್ ಲೇಯರ್ ಇದೆ. ಎರಡನೇದು ಬಂದ್ಬಿಟ್ಟು ಇಲ್ಲಿ ಅಟ್ಮಾಸ್ಫಿಯರ್, ಕ್ಲೌಡ್ಸ್ ಎಲ್ಲ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಏರೋಪ್ಲೇನ್ಸ್, ಓಕೆನಾ, ಜೆಟ್ ಏರೋಪ್ಲೇನ್ಸ್, ಹೆಲಿಕಾಪ್ಟರ್ಸ್, ಇದೆಲ್ಲ ಏನು ಗಾಳಿಯಲ್ಲಿ ನಾವು ಓಡೋದು ಏನ್ ವೆಹಿಕಲ್ಸ್ ನೋಡ್ತೀವಲ್ಲ, ಏರ್ ವೆಹಿಕಲ್ಸ್. ಓಕೆನಾ? ಅದೆಲ್ಲ ಎಲ್ಲಿ ಬರುತ್ತೆ, ಯಾವ ಜಾಗದಲ್ಲಿ ಟ್ರಾವೆಲ್ ಮಾಡುತ್ತೆ? ಟ್ರೋಪೋಸ್ಪಿಯರ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ನೆನ್ಪಿಟ್ಕೊಳ್ಬೇಕು. ಟ್ರೋಪೋಸ್ಪಿಯರ್ ಅಂತಿದ್ದೀನಿ, ಸ್ಟ್ರಾಟೋಸ್ಪಿಯರ್. ಓಕೆನಾ? ಈ ತರ ನಾನು ಏನಾದ್ರು ತಪ್ಪು ಹೇಳ್ಬಿಟ್ರೆ ನೀವು ನೋಡ್ಕೊಳ್ಳಿ. ಆಯ್ತಾ? ಹೇಳ್ತಾ ಮಿಸ್ಟೇಕ್ ಆಗ್ಬಿಡುತ್ತೆ. ಟ್ರೋಪೋಸ್ಪಿಯರ್ ಅಲ್ಲಿ ವೆದರ್, ಕ್ಲೈಮೇಟ್, ಆಯ್ತಾ, ಟೆಂಪರೇಚರ್, ಪ್ರೆಷರ್ ಇದೆಲ್ಲ ಇದ್ರೆ, ಸ್ಟ್ರಾಟೋಸ್ಪಿಯರ್ ಅಲ್ಲಿ ಓಝೋನ್ ಲೇಯರ್ ಇದೆ ವಿಚ್ ಹೆಲ್ಪ್ಸ್ ಅಸ್ ಫ್ರಮ್ UV ರೇಡಿಯೇಷನ್ಸ್ ಆಫ್ ದ ಸನ್. ನೆಕ್ಸ್ಟ್ ಜೆಟ್, ಏರೋಪ್ಲೇನ್ ಎಲ್ಲ ಎಲ್ಲಿ ಟ್ರಾವೆಲ್ ಮಾಡುವಂಥದ್ದು? ಸ್ಟ್ರಾಟೋಸ್ಪಿಯರ್ ಅಲ್ಲಿ ಟ್ರಾವೆಲ್ ಮಾಡುವಂಥದ್ದು. ನೆಕ್ಸ್ಟ್ ಹೋಗೋಣ, ಮೀಸೋಸ್ಪಿಯರ್, ಥರ್ಡ್ ಲೇಯರ್ ಇನ್ ದ ಅರ್ತ್ ಸರ್ಫೇಸ್, ಅರ್ತ್ ಅಟ್ಮಾಸ್ಫಿಯರ್. ಇಟ್ ಎಕ್ಸ್ಟೆಂಡ್ಸ್ ಅಪ್ಸ್ ಟು 80 kilometers ಫ್ರಮ್ ದ ಸರ್ಫೇಸ್. ಇದು 50 kilometers ಅಂದ್ರೆ ಇದಕ್ಕಿಂತ ಇದು ಎಷ್ಟು ಮಕ್ಕಳೇ? ಇಲ್ಲಿ ಇದು 80
ಕಿಲೋಮೀಟರ್ಸ್ ಫ್ರಮ್ ದ ಅರ್ತ್ ಸರ್ಫೇಸ್ ಎಕ್ಸ್ಟೆಂಡ್ಸ್ ಇಲ್ಲಿ ತನಕ ಆಗಿದೆ. ಮತ್ತೆ ಮೀಸೋಸ್ಫಿಯರ್ ಇಸ್ ದ ಥರ್ಡ್ ಲೇಯರ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ ದಿಸ್ ಲೇಯರ್ ಟೆಂಪರೇಚರ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಆಲ್ಟಿಟ್ಯೂಡ್ಸ್. ಹೈಟ್ ಹೇಗೆ ಇನ್ಕ್ರೀಸ್ ಆಯ್ತಲ್ಲ ಆವಾಗ ಇಲ್ಲಿ ಏನಾಯ್ತು, ಟೆಂಪರೇಚರ್ ಏನಾಯ್ತು ಮಕ್ಕಳೇ, ಡಿಕ್ರೀಸ್ ಆಯ್ತು. ಆಯ್ತಾ, ಟೆಂಪರೇಚರ್ ಡಿಕ್ರೀಸ್ ಆಯ್ತು. ಮತ್ತೆ ದಿಸ್ ಲೇಯರ್ ಹ್ಯಾಸ್ ದ ಕೋಲ್ಡೆಸ್ಟ್ ಟೆಂಪರೇಚರ್ ಇನ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಚಳಿ ಆಗೋದು ಎಲ್ಲಿ, ಮೀಸೋಸ್ಫಿಯರ್ ಅಲ್ಲಿ. ಓಕೆನಾ, ಮೀಸೋಸ್ಫಿಯರ್ ಅಲ್ಲಿ ತುಂಬಾ ಥಂಡಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ ಥರ್ಮೋಸ್ಫಿಯರ್. ಥರ್ಮೋ ಅಂದ್ರೆ ಮಕ್ಕಳೇ ಹೀಟ್ ಅಂತ ನೆನ್ಪಿಟ್ಕೊಳ್ಳಿ. ಥರ್ಮೋ ಅಂದ್ರೆ ಟೆಂಪರೇಚರ್, ಹೀಟ್ ಅಂತ. ಥರ್ಮೋಸ್ಫಿಯರ್ ಲೇಯರ್ ಲೈಸ್ ನೆಕ್ಸ್ಟ್ ಟು ಮೀಸೋಸ್ಫಿಯರ್. ಮೀಸೋಸ್ಫಿಯರ್ ಆದ್ಮೇಲೆ ಬರುತ್ತೆ ಥರ್ಮೋಸ್ಫಿಯರ್. ಇನ್ ದಿಸ್ ಲೇಯರ್ ಟೆಂಪರೇಚರ್ ರೈಸಸ್ ಡ್ರಾಸ್ಟಿಕಲಿ. ಇಲ್ಲೇನಾಗುತ್ತೆ ಮಕ್ಕಳು, ಇಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇದ್ರೆ ಇಲ್ಲಿ ಬರ್ತಾ ಏನಾಗುತ್ತೆ, ಟೆಂಪರೇಚರ್ ಒಂದೇ ಸಮನೆ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ ಥರ್ಮೋಸ್ಫಿಯರ್. ಅದಕ್ಕೆ ನೋಡಿ ಹೆಸರೇ ಥರ್ಮೋಸ್ಫಿಯರ್. ಓಕೆನಾ, ಇಟ್ ಈಸ್ ಕಾಲ್ಡ್ ಅಯೋನೋಸ್ಫಿಯರ್. ಯಾಕೆ ಅದನ್ನ ಇನ್ನೊಂದು ಹೆಸರಿಂದ ಕರಿತೀವಿ, ಅಯೋನೋಸ್ಫಿಯರ್ ಅಂತಾನು ಕರಿತೀವಿ. ಅಯೋನೋಸ್ಫಿಯರ್ ಯಾವ್ದಕ್ಕೆ, ಥರ್ಮೋಸ್ಫಿಯರಿಗೆ ಅಯೋನೋಸ್ಫಿಯರ್ ಅಂತ ಇನ್ನೊಂದು ಹೆಸರಿಂದ ಕರಿತೀವಿ. ಇದು ಯಾಕೆ ಕರಿತೀವಿ ಅಂದ್ರೆ ಮಕ್ಕಳೇ, ಇಲ್ಲಿ ionosphere as the gases atoms are ionized due to very high temperature in ions found in this layer help in reflecting radio waves. ಇಲ್ಲೇನಾಗುತ್ತೆ, ಟೆಂಪರೇಚರ್ ತುಂಬಾ ಜಾಸ್ತಿ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ಬಿಡೋದ್ರಿಂದ ಏನ್ ಗ್ಯಾಸಸ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಅಯಾನ್ಸ್ ಆಗ್ಬಿಡುತ್ತೆ. ಓಕೆನಾ, ಒಂದಕ್ಕೊಂದು ಸೇರ್ಕೊಂಡ್ಬಿಡತ್ತೆ, ಅಯಾನ್ಸ್ ಆಗ್ಬಿಡತ್ತೆ. ಅದಾಗೋದ್ರಿಂದ ಏನಾಗುತ್ತೆ ಮಕ್ಕಳೇ, ಇಲ್ಲಿ ರೇಡಿಯೋ ವೇವ್ಸ್ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ವೇವ್ಸ್ ಏನಿರುತ್ತಲ್ಲ ಆ ರೇಡಿಯೋ ವೇವ್ಸ್ ರಿಫ್ಲೆಕ್ಟ್ ಆಗುತ್ತೆ. ಅದರಿಂದಾನೇ ನಮಗೆ ಏನು ಹೆಲ್ಪ್ ಆಗೋದು, ನಾವು ಇಲ್ಲಿ ಟಿವಿ, ಮೊಬೈಲ್ಸ್ ಇದೆಲ್ಲ ಯೂಸ್ ಮಾಡ್ತೀವಲ್ಲ ಮಕ್ಕಳೇ, ರೇಡಿಯೋಸ್ ಇದೆಲ್ಲ ಯಾವ ರೇಡಿಯೇಷನ್ಸ್ ಇಂದ ನಾವು ಹೆಲ್ಪ್ ಆಗೋದು ನಮಗೆ ನೋಡೋದಿಕ್ಕೆ, ಇದು ರೇಡಿಯೋ ವೇವ್ಸ್ ಇಂದ. ಓಕೆನಾ, ರೇಡಿಯೋ ವೇವ್ಸ್ ಇಂದ ಇದು ಹೆಲ್ಪ್ ಆಗುತ್ತೆ. ನೀವು ಹೈಯರ್ ಸ್ಟಡೀಸ್ ಅಲ್ಲಿ ನೋಡ್ತೀರಾ ರೇಡಿಯೋ ವೇವ್ಸ್ ಅಂದ್ರೆ ಏನು, ಆಯ್ತಾ, ಮೈಕ್ರೋವೇವ್ಸ್ ಅಂದ್ರೆ ಏನು, ಇದೆಲ್ಲ ಕಲಿತೀರಾ. ಓಕೆನಾ, ಈ ರೇಡಿಯೋ ವೇವ್ಸ್ ಏನಾಗುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಆ ರಿಫ್ಲೆಕ್ಟ್ ಮಾಡೋದ್ರಿಂದಾನೇ ನಾವಿಲ್ಲಿ ಟಿವಿ ಇದೆಲ್ಲ ನೋಡೋದಿಕ್ಕೆ ಸಾಧ್ಯವಾಗುವಂಥದ್ದು. ಆಯ್ತಾ, ಇದು ಎಲ್ಲಾಗುತ್ತೆ, ಥರ್ಮೋಸ್ಫಿಯರ್ ಅಲ್ಲಿ ಆಗುತ್ತೆ. ನೀವು ಈಗ ಇಷ್ಟು ಕಲ್ತ್ಕೊಂಡ್ರೆ ಸಾಕು ಎಲ್ಲೆಲ್ಲಿ ಏನೇನಿರುತ್ತೆ ಅಂತ. ಈ ರೇಡಿಯೋ ವೇವ್ಸ್ ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಫ್ರೀ ಇದ್ದಾಗ, ಇದೆಲ್ಲ ಫೆನಾಮಿನನ್ ಹೇಗೆ ಆಗುತ್ತೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಏನ್ ನೆನ್ಪಿಟ್ಕೊಳ್ಬೇಕು ಮಕ್ಕಳಲ್ಲಿ, ಇಲ್ಲಿ ಡ್ರಾಸ್ಟಿಕಲಿ ಇಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ತುಂಬಾ ಚಳಿ ಇರುತ್ತೆ ಮೀಸೋಸ್ಫಿಯರ್ ಅಲ್ಲಿ. ಆದ್ರೆ ಥರ್ಮೋಸ್ಫಿಯರಿಗೆ ಹೋಗಿದ ತಕ್ಷಣ ಏನಾಗುತ್ತೆ, ಟೆಂಪರೇಚರ್ ಡ್ರಾಸ್ಟಿಕಲಿ ರೈಸ್ ಆಗ್ಬಿಡುತ್ತೆ, ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಅಲ್ಲಿ ಏನು ರೇಡಿಯೋ ವೇವ್ಸ್ ಕೂಡ ಅಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ. ರೇಡಿಯೋ ವೇವ್ಸ್ ರಿಫ್ಲೆಕ್ಟ್ ಮಾಡುತ್ತೆ. ಅಲ್ಲಿ ಏನಾಗುತ್ತೆ, ಹೇಗೆ ರೇಡಿಯೋ ವೇವ್ಸ್ ರಿಫ್ಲೆಕ್ಟ್ ಮಾಡುತ್ತೆ ಅಂತ ರೀಸನ್ ಕೇಳಿದ್ರೆ, ಅಲ್ಲೇನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಎಲ್ಲ ಗ್ಯಾಸಸ್ ಪಾರ್ಟಿಕಲ್ಸ್ ಏನಾಗುತ್ತೆ, ಅಯೋನೈಸ್ಡ್ ಆಗ್ಬಿಡತ್ತೆ. ಅಯೋನೈಸ್ಡ್ ಆಗೋದ್ರಿಂದ ಏನಾಗುತ್ತೆ, ರೇಡಿಯೋ ವೇವ್ಸ್ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ನೋಡೋಣ ನಾವು ಎಕ್ಸೋಸ್ಫಿಯರ್. ಎಕ್ಸೋಸ್ಫಿಯರ್ ಇಸ್ ದ ಟಾಪ್ ಮೋಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಇನ್ ದಿಸ್ ಲೇಯರ್ ಎಲಿಮೆಂಟ್ಸ್ ಆಫ್ ದಿ ಅಟ್ಮಾಸ್ಫಿಯರ್ ಆರ್ ರೇರ್ ಅಂಡ್ ಪ್ರೆಷರ್ ಈಸ್ ಎಕ್ಸ್ಟ್ರೀಮ್ಲಿ ಲೋ. ಓಕೆನಾ, ಎಕ್ಸೋಸ್ಫಿಯರ್ ಏನು, ಟಾಪ್ ಮೋಸ್ಟ್ ಲೇಯರ್, ಲಾಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಇನ್ ದಿಸ್ ಲೇಯರ್, ಈ ಲೇಯರ್ ಅಲ್ಲಿ ಎಲಿಮೆಂಟ್ಸ್ ಆಫ್ ದಿ ಅಟ್ಮಾಸ್ಫಿಯರ್ ಆಗಿರುತ್ತೆ, ತುಂಬಾ ರೇರು. ಈ ಏನು ಅಟ್ಮಾಸ್ಫಿಯರ್ ಅಲ್ಲಿ ನಾವು ಎಲಿಮೆಂಟ್ಸ್ ನೋಡಿದ್ವಲ್ಲ, ಡಸ್ಟ್ ಪಾರ್ಟಿಕಲ್ಸ್, ಗ್ಯಾಸಸ್, ಇದೆಲ್ಲ ತುಂಬಾ ರೇರ್, ಇಲ್ಲಿ ಸಿಗದೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂಡ್ ಪ್ರೆಷರ್, ಇಲ್ಲಿ ಪ್ರೆಷರ್ ಏನಿರುತ್ತೆ ತುಂಬಾನೇ ಕಡಿಮೆ ಇರುತ್ತೆ. ಓಕೆನಾ, ಪ್ರೆಷರ್ ಇಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಇದಿಷ್ಟು ನಾವು ಏನ್ ನೋಡಿದ್ವಿ, ಅಟ್ಮಾಸ್ಫಿಯರಿನ ಲೇಯರ್ಸ್, ಯಾವ್ಯಾವ ಲೇಯರ್ ಅಲ್ಲಿ ಏನೇನು ಆಗತ್ತೆ ಅಂತ. ನೆಕ್ಸ್ಟ್ ಹೋಗೋಣ ಎಲಿಮೆಂಟ್ಸ್ ಆಫ್ ವೆದರ್. ವೆದರ್ ಅಂದ್ರೆ ಏನು, ವೆದರ್ ಅಲ್ಲಿ ಏನೇನ್ ಇರುತ್ತೆ ಅಂತ ನೋಡೋಣ. ವೆದರ್ ಕಂಡೀಷನ್ ಆಫ್ ಅ ಪ್ಲೇಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ವೇರಿಯಸ್ ಎಲಿಮೆಂಟ್ಸ್. ವೆದರ್ ಅಂದ್ರೆ ಒಂದು ಜಾಗದ ಕಂಡೀಷನ್, ಆ ಜಾಗದಲ್ಲಿ ಏನ್ ಕಂಡೀಷನ್ ಇದೆ, ತುಂಬಾ ಚಳಿ ಇದೆಯಾ, ತುಂಬಾ ಸೆಕೆ ಇದೆಯಾ, ತುಂಬಾ ಮಳೆ ಬರ್ತಿದ್ಯಾ, ಇದನ್ನ ನೋಡ್ಬಿಟ್ಟು ಇದನ್ನ ವೆದರ್ ಅಂತ ಹೇಳ್ತೀವಿ. ಓಕೆನಾ, ಸಚ್ ಆಸ್ ಟೆಂಪರೇಚರ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವೆದರ್ ಯಾವ್ಯಾವ ಮೇಲೆ ಡಿಪೆಂಡ್ ಆಗಿ ಚೇಂಜ್ ಆಗುತ್ತೆ, ಅಥವಾ ಇದ್ರಲ್ಲಿ ವೆದರ್ ಚೇಂಜ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಟೆಂಪರೇಚರ್, ಪ್ರೆಷರ್. ಓಕೆನಾ, ನೆಕ್ಸ್ಟ್ ವಿಂಡ್, ಗಾಳಿ, ಆಯ್ತಾ, ಹ್ಯೂಮಿಡಿಟಿ, ಕ್ಲೌಡ್ಸ್, ರೈನ್ಫಾಲ್ ಎಕ್ಸೆಟ್ರಾ. ಆಯ್ತಾ, ಟೆಂಪರೇಚರ್ ಹೇಗೆ ಇದ್ ಮಾಡುತ್ತೆ ನೋಡೋಣ ಈಗ. ದ ಸನ್ ಈಸ್ ದ
ಹಾ ಮಕ್ಕಳೇ, ವೆದರ್ ಅಂದ್ರೆ ಏನು, ಕ್ಲೈಮೇಟ್ ಅಂದ್ರೆ ಏನು ಒಂದ್ಸತಿ ಹೇಳ್ಬಿಡ್ತೀನಿ. ವೆದರ್ ಅಂದ್ರೆ ಒಂದು ಸಮಯದಲ್ಲಿ ಒಂದಿಷ್ಟು ಕಮ್ಮಿ ಟೈಮಲ್ಲಿ ಚೇಂಜಸ್, ಕ್ಲೈಮೇಟ್ ಚೇಂಜ್ ಕಮ್ಮಿ ಟೈಮಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಚೇಂಜಸ್ ಬರುತ್ತಲ್ಲ, ಇದನ್ನ ನಾವು ವೆದರ್ ಅಂತ ಹೇಳ್ತೀವಿ. ಕ್ಲೈಮೇಟ್ ಅಂದ್ರೆ 1 ವೀಕ್ 1 ಮಂತ್ ಚೇಂಜಸ್ ಇರುತ್ತೆ ನೋಡಿ, ಅದನ್ನ ಕ್ಲೈಮೇಟ್ ಅಂತ ಹೇಳ್ತೀವಿ. ವೆದರ್ ಅಂದ್ರೆ ಒಂದು ಜಾಗದಲ್ಲಿ ಸ್ವಲ್ಪ ಹೊತ್ತು ಚೇಂಜಸ್ ಇರೋದ್ರನ್ನ ವೆದರ್ ಅಂತ ಹೇಳ್ತೀವಿ. ಕ್ಲೈಮೇಟ್ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ಚೇಂಜಸ್ ಆಗುವಂತದ್ನ ಕ್ಲೈಮೇಟ್ ಅಂತ ಹೇಳ್ತೀವಿ. ಆಯ್ತಾ, ನೆಕ್ಸ್ಟ್ ಹೋಗೋಣ. ಟೆಂಪರೇಚರ್. ದ ಸನ್ ಇಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಟು ದ ಅರ್ತ್ ವಿಚ್ ಸಪ್ಲೈಸ್ ಥ್ರೂ heat through isolation. Isolation means incoming solar radiations from the sun to the earth. ಸನ್ ಒಂದೇ ನಮಗೆ ಎನರ್ಜಿ ಕೊಡುವಂಥದ್ದು, ಸೋಲಾರ್ ರೇಡಿಯೇಷನ್ಸ್ ಕೊಡುವಂಥದ್ದು ಅಂತ ಹೇಳ್ತಿದ್ದಾರೆ. ಅದು ಐಸೋಲೇಷನ್ ಅಂದ್ರೆ ಏನು, ದ ಇನ್ಕಮಿಂಗ್ ಸನ್ ರೇಡಿಯೇಷನ್ಸ್ ಟು ದ ಅರ್ತ್, ಇದನ್ನ ನಾವು ಐಸೋಲೇಷನ್ ಅಂತ ಹೇಳ್ತೀವಿ. ಟೆಂಪರೇಚರ್ ಈಸ್ ರೆಕಾರ್ಡೆಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಥರ್ಮೋಮೀಟರ್. ಟೆಂಪರೇಚರ್ನ ನಾವು ಯಾವ್ದ್ರಲ್ಲಿ ರೆಕಾರ್ಡ್ ಮಾಡ್ತೀವಿ, ಥರ್ಮೋಮೀಟರ್. ನೀವು ನೋಡ್ಬೋದು, ಜ್ವರ ಬಂದಾಗೆಲ್ಲ ಥರ್ಮೋಮೀಟರ್ನಿಂದ ಚೆಕ್ ಮಾಡ್ತಾರೆ. ಆಯ್ತಾ, ಎಷ್ಟು ಟೆಂಪರೇಚರ್ ಇದೆ ಅಂತ. ಇದು ಥರ್ಮೋಮೀಟರ್ ಯಾವ್ಯಾವ್ದ್ರಲ್ಲಿ ಬರುತ್ತೆ, ಸೆಂಟಿಗ್ರೇಡ್ ಮತ್ತೆ ಫ್ಯಾರನ್ಹೀಟ್. ಸೆಂಟಿಗ್ರೇಡ್ ಅಂದ್ರೆ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಸೆಲ್ಸಿಯಸ್ ಮತ್ತೆ ಫ್ಯಾರನ್ಹೀಟ್ ಅಲ್ಲಿ ಬರುತ್ತೆ. ಓಕೆನಾ, ಅದರಲ್ಲಿ ಕೌಂಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಇದು ಎರಡು ಏನು ಇಂಪಾರ್ಟೆಂಟ್ ಥರ್ಮೋಮೀಟರ್ಸ್, ಅಟ್ಮಾಸ್ಫಿಯರ್ ಮೆಷರ್ ಮಾಡೋದಕ್ಕೆ ಅಟ್ಮಾಸ್ಫಿಯರ್ ಟೆಂಪರೇಚರ್ನ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಆರ್ ಲ್ಯಾಟಿಟ್ಯೂಡ್ಸ್. ಆಯ್ತಾ, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ನ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಯಾವುದು, ಎನ್ಕರೇಜ್ ಮಾಡುವಂಥದ್ದು ಅಂದರೆ ಚೇಂಜ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂದರೆ ಮಕ್ಕಳೇ ಲ್ಯಾಟಿಟ್ಯೂಡ್ಸ್. ಓಕೆನಾ, ಲ್ಯಾಟಿಟ್ಯೂಡ್ಸ್ ನಮಗೆ ಗೊತ್ತಿದೆ, ಈಸ್ಟಿಂದ ವೆಸ್ಟ್ಗೆ ಏನು ಇಮ್ಯಾಜಿನರಿ ಲೈನ್ಸ್ ಇದೆಯಲ್ಲ ಅರ್ತ್ ಮೇಲೆ, ಅದು ಲ್ಯಾಟಿಟ್ಯೂಡ್ಸ್. ಓಕೆನಾ, ಆಮೇಲೆ ಆಲ್ಟಿಟ್ಯೂಡ್ ಅಥವಾ ಹೈಟ್. ಆಲ್ಟಿಟ್ಯೂಡ್ ಅಂದರೆ ಹೈಟ್. ಓಕೆನಾ, ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸಿಯಿಂದ, ನೀರಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೀವಿ ನಾವು ಆ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಡಿಸ್ಟೆನ್ಸ್ ಫ್ರಮ್ ದ ಸಿಯಿಂದ ಎಷ್ಟು ದೂರ ಇದ್ದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ವಿಂಡ್. ಓಕೆನಾ, ಗಾಳಿ ಇದೆಯೋ ಇಲ್ಲೋ ಅಂತ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಎಷ್ಟು ಇರುತ್ತೆ ಅಂದರೆ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿ ಇರುತ್ತೆ. ಓಷನ್ ಕರೆಂಟ್ಸ್. ಓಕೆನಾ, ಓಷನಲ್ಲಿ ಏನು ವೇವ್ಸ್, ಗಾಳಿ ಇದೆಲ್ಲ ಆಗ್ತಾ ಇರುತ್ತಲ್ಲ, ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ರಿಲೀಫ್. ನೆಕ್ಸ್ಟ್ ಕ್ಲೌಡ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ರೇನ್ಫಾಲ್ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿ ಮಕ್ಕಳೇ, ಗಾಳಿ ಬಂದರೆ ಜಾಸ್ತಿ ಏನು ಹೀಟ್ ಇರಲ್ಲ, ಟೆಂಪರೇಚರ್ ಇರಲ್ಲ, ಹೌದಲ್ವಾ. ಗಾಳಿ ಬಂದರೆ ನಾರ್ಮಲ್ ಆಗಿ ಇರುತ್ತೆ ಟೆಂಪರೇಚರ್. ಓಕೆನಾ, ಜಾಸ್ತಿ ಏನು ಬಿಸಿ ಈ ಥರ ಅನ್ಸೋದಿಲ್ಲ. ನೆಕ್ಸ್ಟ್ ಓಷನ್ ಕರೆಂಟ್ಸ್ ಮತ್ತು ಲ್ಯಾಟಿಟ್ಯೂಡ್ ಮತ್ತು ಕ್ಲೌಡ್ಸ್ ಇದ್ದರೆ ಮಳೆ ಆಗ್ತಾ ಇರುತ್ತೆ, ಕ್ಲೌಡ್ಸ್ ಇದ್ದರೆ ಒಂಚೂರು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಹೀಟು ಅಷ್ಟು ಇದು ಅನ್ಸೋದಿಲ್ಲ. ಆಯಿತಾ, ಇದೆಲ್ಲ ಡಿಪೆಂಡ್ ಆಗುತ್ತೆ ಟೆಂಪರೇಚರ್ಗೆ. ನೆಕ್ಸ್ಟ್ ಹೋಗೋಣ. ನಾರ್ಮಲ್ ಲ್ಯಾಪ್ಸ್ ರೇಟ್ ಏನು, ಇಟ್ ಈಸ್ ದ ಡಿಕ್ರೀಸಿಂಗ್ ರೇಟ್ ಆಫ್ ಟೆಂಪರೇಚರ್. ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂದರೆ ಮಕ್ಕಳೇ ಡಿಕ್ರೀಸಿಂಗ್ ರೇಟ್ ಆಫ್ ಟೆಂಪರೇಚರ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತ. ವಿತ್ ದ ಇನ್ಕ್ರೀಸ್ ಆಫ್ ಆಲ್ಟಿಟ್ಯೂಡ್ ಹೈಟ್ ಇನ್ಕ್ರೀಸ್ ಆಗ್ತಾ ಟೆಂಪರೇಚರ್ ಎಷ್ಟು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದ ರೇಟ್ ಆಫ್ ಡಿಕ್ರೀಸ್ ಈಸ್ 1 degree Celsius for every 165 meters or 6.4 degree Celsius for every 1000 meters of height. ಮಕ್ಕಳೇ, ಈ ಅರ್ಥಿಂದ ಎಷ್ಟು ಮೀಟರ್ಸ್ ದೂರ ಹೋದರೆ ಹೈಟ್, ಎಷ್ಟು ಹೈಟ್ ಜಾಸ್ತಿ ಆದರೆ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗುತ್ತಂತೆ. ಎಷ್ಟು ಹೈಟಿಗೆ, 165 ಮೀಟರ್ಸಿಗೆ 1 ಡಿಗ್ರಿ ಸೆಲ್ಸಿಯಸ್ ಏನಾಗತ್ತಂತೆ, ಟೆಂಪರೇಚರು ಡಿಕ್ರೀಸ್ ಆಗುತ್ತಂತೆ. 165 ಮೀಟರ್ಸಿಗೆ ಎಷ್ಟು ಡಿಗ್ರಿ, 1 ಡಿಗ್ರಿ ಸೆಲ್ಸಿಯಸ್ಸು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ಅರ್ತ್ ಸರ್ಫೇಸಿಂದ ದೂರ ಹೋಗ್ತಾ. ಇನ್ವರ್ಷನ್ ಆಫ್ ಟೆಂಪರೇಚರ್. ಇನ್ ಸಮ್ ಸಿಚುವೇಶನ್ಸ್ ಟೆಂಪರೇಚರ್ ಆಲ್ಸೋ ಇನ್ಕ್ರೀಸ್ ವಿತ್ ಇನ್ಕ್ರೀಸಿಂಗ್ ಹೈಟ್. ಒಂದೊಂದು ಸತಿ ಏನಾಗುತ್ತೆ, ಹೈಟ್ ಇನ್ಕ್ರೀಸ್ ಆದಾಗ ಟೆಂಪರೇಚರ್ ಡಿಕ್ರೀಸ್ ಆಗಬೇಕು, ಹೌದಲ್ವಾ. ಆದರೆ ಒಂದೊಂದು ಸತಿ ಏನಾಗುತ್ತೆ, ಹೈಟ್ ಇನ್ಕ್ರೀಸ್ ಆದಾಗ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ದಿಸ್ ಟೇಕ್ಸ್ ಪ್ಲೇಸ್ ಇನ್ ಮೌಂಟೇನ್ಸ್, ವ್ಯಾಲೀಸ್. ಇದೆಲ್ಲ ಎಲ್ಲಾಗುತ್ತೆ, ಮೌಂಟೇನ್ ಇರುವ ಜಾಗದಲ್ಲಿ, ವ್ಯಾಲಿ ಇರುವ ಜಾಗದಲ್ಲಿ ಆಗುತ್ತೆ. ಡ್ಯೂರಿಂಗ್ ಲಾಂಗ್ ವಿಂಟರ್ ನೈಟ್ಸ್ ವಿತ್ ಕ್ಲಿಯರ್ ಸ್ಕೈ, ಡ್ರೈ ಏರ್, ನೋ ವಿಂಡ್ ಆ್ಯಂಡ್ ಸ್ನೋ ಕವರ್ಡ್ ಸರ್ಫೇಸ್. ಯಾಕೆ ಹೀಗಾಗುತ್ತೆ ಅಂದರೆ, ಲಾಂಗ್ ವಿಂಟರ್ ನೈಟ್ ಬಂದುಬಿಟ್ಟಾಗ ಸ್ಕೈ
ಕ್ಲಿಯರ್ ಆದಾಗ ಮತ್ತೆ ಡ್ರೈ ಏರು ಇರೋದಿಲ್ಲ, ಡ್ರೈ ಆಗಿಬಿಡುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಇದ್ದಿಲ್ಲ ಅಂದರೆ ತಣ್ಣಗೆ ಗಾಳಿ ಬರಲ್ಲ ಮಕ್ಕಳೇ, ಅದಕ್ಕೆ ಡ್ರೈ ಏರ್ ಅಂತ ಹೇಳ್ತಿದ್ದಾರೆ. ನೋ ವಿಂಡ್ ಇರೋದಿಲ್ಲ, ಗಾಳಿ ಇರೋದಿಲ್ಲ. ಆ್ಯಂಡ್ ಸ್ನೋ ಕವರ್ಡ್ ಸರ್ಫೇಸ್, ಸ್ನೋ ಇಂದ ಏನಾಗಿರುತ್ತೆ, ಎಲ್ಲ ಸರ್ಫೇಸ್ ಕವರ್ ಆಗಿಬಿಟ್ಟಿರೋದ್ರಿಂದ ಏನಾಗುತ್ತೆ, ನಮಗೆ ತುಂಬ ಶೆಕೆ ಅನಿಸುತ್ತೆ. ನೆಕ್ಸ್ಟ್ ಟೆಂಪರೇಚರ್ ಝೋನ್ಸ್ ಎಷ್ಟಿದಾವೆ ಮಕ್ಕಳೇ? 3 ಟೆಂಪರೇಚರ್ ಝೋನ್ಸ್ ಇದಾವೆ ಆಯ್ತಾ. ಟೆಂಪರೇಚರ್ ಝೋನ್ ಅಂದರೆ ಏನು ನೋಡೋಣ. ಒಂದಿಷ್ಟು ಜಾಗ ಆಯ್ತಾ, ಟೆಂಪರೇಚರ್ ಇಂದು ಒಂದಿಷ್ಟು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಥರ ಟೆಂಪರೇಚರ್ ಇರುತ್ತೆ ಅನ್ನೋದು. ದ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಇಸ್ ನಾಟ್ ಯೂನಿಫಾರ್ಮ್ ಆನ್ ದಿ ಅರ್ತ್ ಸರ್ಫೇಸ್. ಈ ಅರ್ತ್ ಸರ್ಫೇಸ್ ಮೇಲೆ ಏನಿದೆ ಟೆಂಪರೇಚರು ಒಂದೇ ಥರ ಎಲ್ಲ ಜಾಗದಲ್ಲೂ ಇಲ್ಲ ಆಯಿತಾ, ಬೇರೆ ಬೇರೆ ಥರ ಡಿಫ್ರೆನ್ಶಿಯೇಟ್ ಆಗಿದೆ. ಅದು ಆನ್ ದ ಬೇಸಿಸ್ ಆಫ್ ಐಸೋಲೇಷನ್ ಅಂತ ಅವಾಗಲೇ ಹೇಳಿದೆ, ಏನು ಸನ್ನಿಂದ ಬರುವಂತಹ ರೇಡಿಯೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಅರ್ತ್ ಮೇಲೆ ಸನ್ನಿಂದ ಬಂದು ರೇಡಿಯೇಷನ್ಸ್ ಎಲ್ಲಿ ಬೀಳ್ತಿದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಗ್ಲೋಬ್ ಇಸ್ ಡಿವೈಡೆಡ್ ಇಂಟು 3 ಟೆಂಪರೇಚರ್ ಝೋನ್ಸ್. ದೇ ಆರ್ ಟಾರಿಡ್ ಝೋನ್, ನೆಕ್ಸ್ಟ್ ಟೆಂಪರೇಟ್ ಝೋನ್ ಆ್ಯಂಡ್ ಫ್ರಿಜಿಡ್ ಝೋನ್. ಓಕೆನಾ. ನೆಕ್ಸ್ಟ್ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಐಸೋಲೇಷನ್. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಐಸೋಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಐಸೋಲೇಷನ್ ಅಂದರೆ ಏನು? ಸನ್ನಿಂದ ಬರುವಂತಹ ರೇಡಿಯೇಷನ್ಸ್. ಓಕೆನಾ, ಸನ್ನಿಂದ ಬರುವಂತಹ ರೇಡಿಯೇಷನ್ಸ್ ಐಸೋಲೇಷನ್, ಅದ್ರ ಮೇಲೆ ಇದು ಏನು ಝೋನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ನೋಡಿ, ಈಗ ಇದು ಅರ್ತ್. ಓಕೆನಾ, ಇದು ಅರ್ತ್. ಇದರಲ್ಲಿ ಈಗ ನಾನು ತೋರಿಸ್ತೀನಿ ನಿಮಗೆ ಝೋನ್ಸ್. ಇದು ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಆಯ್ತಾ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಓಕೆನಾ. ಈಗ ನೋಡೋಣ, ಇದು ಟಾರಿಡ್ ಝೋನ್ ಏನಿದೆಯಲ್ಲ ಇಲ್ಲಿ ಬರುತ್ತೆ. ಟಾರಿಡ್ ಝೋನ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಟ್ ಝೋನ್. ಇಲ್ಲೂ ಕೂಡ ಇದು ಕೂಡ ಟೆಂಪರೇಟ್ ಝೋನ್. ನೆಕ್ಸ್ಟ್ ಬರುತ್ತೆ ಈಗ ಫ್ರಿಜಿಡ್ ಝೋನ್. ಇದು ಕೂಡ ಏನು ಫ್ರಿಜಿಡ್ ಝೋನ್. ಓಕೆನಾ. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ ಮಕ್ಕಳೇ. ಈಗ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿದೆ, ಇಲ್ಲಿ ಬರುವಂತದ್ದು ಏನು, ಇದು ಈಕ್ವೇಟರ್. ಓಕೆನಾ. ಇದು ಈಕ್ವೇಟರ್ ಲೈನ್ ಪಾಸ್ ಆಗುವಂತ ಮಧ್ಯ ಜಾಗ. ಓಕೆನಾ. ಇದು ಈಕ್ವೇಟರ್ ಲೈನ್ ಪಾಸ್ ಆಗುವಂಥದ್ದು. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಜಾಗದಲ್ಲಿ ಬರುತ್ತೆ. ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ಲಿ ಬರುತ್ತೆ. ಇದು ಆರ್ಟಿಕ್ ಸರ್ಕಲ್ ಅಲ್ಲಿ, ಇದು ಅಂಟಾರ್ಟಿಕ್ ಸರ್ಕಲ್ ಅಲ್ಲಿ ಬರುತ್ತೆ ಆಯ್ತಾ. ಇದೆಲ್ಲ ನೀವು ಮೊದಲೇ ಕಲ್ತಿದ್ದೀರಾ. ನೆಕ್ಸ್ಟ್ ಹೋಗೋಣ ಈಗ ಟಾರಿಡ್ ಝೋನ್. ಟಾರಿಡ್ ಅಂದ್ರೆ ಮಕ್ಕಳೇ ಹಾಟ್ ಅಂತ. ಓಕೆನಾ. ಟಾರಿಡ್ ಅಂದ್ರೆ ಏನು, ಹಾಟ್ ಅಂತ. This is the zone of high temperatures. This region is found between 0 degree or equator and Tropic of Cancer in north and equator and Tropic of Capricorn in the south. This region requires direct sun rays. This region receives direct sun rays of the earth. ಓಕೆ ನಮ್ಮ ಮಕ್ಕಳೇ, ನಾನು ಹೇಳಿದೆ ಇಲ್ಲಿ ಮಧ್ಯದಲ್ಲಿ ಏನು ಬರುತ್ತೆ, ಈಕ್ವೇಟರ್ ಲೈನ್ ಬರುತ್ತೆ. ಈಕ್ವೇಟರ್ ಲೈನು ಮತ್ತೆ ಇದೇನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಲೈನು, ಮತ್ತೆ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಲೈನ್ ಅಂತ ಅನ್ಕೊಳ್ಳಿ ಆಯ್ತಾ. ಇದು ಎರಡರ ಮಧ್ಯದಲ್ಲಿ ಬರುವಂತ ಈಕ್ವೇಟರ್ 0 ಡಿಗ್ರಿ ಲೈನು, ಇದಿಷ್ಟು ಏನು ಪಾರ್ಟ್, ಇದು 23.5 ಡಿಗ್ರಿ 23 and 30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಹೌದಲ್ವಾ. ಇದು 23.5 ಡಿಗ್ರಿ 30 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಹೌದಲ್ವಾ. ಹಾಫ್ ಅಂತಾನೆ ಬರ್ಬಿಡ್ತೀವಿ. ಹೌದಲ್ವಾ. ಇದು ಎರಡರ ಮಧ್ಯದಲ್ಲಿ ಬರುವಂತದ್ದು ಏನು, ಟಾರಿಡ್ ಝೋನ್. ಈಕ್ವೇಟರ್ ಮೇಲೆ ಮತ್ತೆ ಈ ಎರಡರ ಒಳಗೆ ಆಯ್ತಾ. ನಾರ್ತ್ ಲ್ಯಾಟಿಟ್ಯೂಡ್ ಮತ್ತೆ ಸೌತ್ ಲ್ಯಾಟಿಟ್ಯೂಡ್ ಇದೇನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯದಲ್ಲಿ ಬರುವಂತಹ ಜಾಗ ಏನಿದೆ ಇದು ಟಾರಿಡ್ ಝೋನ್. ಇದು ತುಂಬಾ ಹಾಟ್ ಆಗಿರುತ್ತೆ. ಯಾಕಂದ್ರೆ ಮಕ್ಕಳೇ, ಇಲ್ಲಿ ಸನ್ ಇದೆ ಅಂದ್ರೆ ಇದು ಸನ್ ಅಂತ ಹೇಳ್ಬಿಟ್ರೆ
ಇದರಿಂದ ಏನಾಗುತ್ತೆ, ಕರೆಕ್ಟಾಗಿ ರೇಡಿಯೇಷನ್ಸ್ ಏನಾಗುತ್ತೆ ಮಧ್ಯದಕ್ಕೆ ಬೀಳುತ್ತೆ, ಮಧ್ಯ ಝೋನಿಗೆ ಬೀಳುತ್ತೆ. ಅದು ಬೀಳೋದ್ರಿಂದ ಏನಾಗುತ್ತೆ, ಇದು ತುಂಬಾನೇ ಹಾಟ್ ಆಗಿ ಪ್ಲೇಸ್, ಇದು ತುಂಬಾ ಹಾಟ್ ಆಗಿರುತ್ತೆ. ಓಕೆನಾ, ಈ ಪ್ಲೇಸ್ ತುಂಬಾ ಹಾಟ್ ಆಗಿರುತ್ತೆ. ಯಾಕಂದ್ರೆ ಸನ್ನಿಂದ ಕರೆಕ್ಟ್ ಆಗಿ ರೇಡಿಯೇಷನ್ಸ್ ಇದ್ರ ಮೇಲೆ ರಿಸೀವ್ ಆಗುತ್ತೆ, ಹಾಟ್ ರೇಡಿಯೇಷನ್ಸ್ ಅದ್ರ ಮೇಲೆ ರಿಸೀವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಟ್ ಝೋನ್. ಟೆಂಪರೇಟ್ ಅಂದ್ರೆ ಮಕ್ಕಳೇ ಜಾಸ್ತಿ ಹಾಟು ಇಲ್ಲ, ಜಾಸ್ತಿ ಕೂಲು ಇಲ್ಲ, ಆಯ್ತಾ, ಮೀಡಿಯಂ ಆಗಿ ಇರುತ್ತೆ. ಟೆಂಪರೇಟ್ ಅಂತ ಹೇಳ್ತೀವಿ ಅದನ್ನ, ಮಾಡ್ರೇಟ್. ದಿಸ್ ಇಸ್ ದ ರೀಜನ್ ವೇರ್ ದ ಟೆಂಪರೇಚರ್ ಈಸ್ ನೈದರ್ ವೆರಿ ಹಾಟ್ ಆರ್ ಕೋಲ್ಡ್. ಅದೇ ಮೀನಿಂಗ್ಗೆ ಇದು ಅರ್ಥ, ಆಯ್ತಾ. This region lies between 23 and 30 degree north latitude to 66.30 degree north latitude Tropic of Cancer to Arctic Circle, and 23 and 30 degree south to 66.30 degree south latitude Tropic of Capricorn to Antarctic Circle. ನಾನು ಹೇಳಿದೆ ಇದು ಮತ್ತೆ ಇದು ಎರಡು ಟೆಂಪರೇಟ್ ಝೋನ್ ಬರುತ್ತೆ. ಇದು 23.5 degree ನಾರ್ತ್ ಲ್ಯಾಟಿಟ್ಯೂಡ್, ಇದ್ರ ಮೇಲೆ ಬರುವಂಥದ್ದು ಯಾವುದು 66.30 ಡಿಗ್ರಿ ಏನು ನಾರ್ತ್ ಲ್ಯಾಟಿಟ್ಯೂಡ್. ಇದೇನು ಆರ್ಟಿಕ್ ಸರ್ಕಲ್, ಹೌದಲ್ವಾ, ಆರ್ಟಿಕ್ ಸರ್ಕಲ್. ಓಕೆನಾ, ಇದ್ರ ಮಧ್ಯದಲ್ಲಿ 23.5 degree ನಾರ್ತ್ ಲ್ಯಾಟಿಟ್ಯೂಡ್ ಮತ್ತೆ 66.30 degree ನಾರ್ತ್ ಲ್ಯಾಟಿಟ್ಯೂಡ್ ಮಧ್ಯದಲ್ಲಿ ಬರುವಂತಹದ್ದು ಏನು ಸ್ಪೇಸ್ ಇದೆಯಲ್ಲ, ಇದನ್ನ ನಾವು ಟೆಂಪರೇಟ್ ಝೋನ್ ಅಂತ ಹೇಳ್ತೀವಿ. ಇದು ನಾರ್ತ್ ಟೆಂಪರೇಟ್ ಝೋನ್. ಓಕೆನಾ, ಇಲ್ಲಿ ಬಂದ್ಬಿಟ್ಟು ಸೌತ್ ಟೆಂಪರೇಟ್ ಝೋನ್ ನೋಡೋಣ. ಇದು ಕೂಡ 66.30 degree ಸೌತ್ ಲ್ಯಾಟಿಟ್ಯೂಡ್, ಹೌದಲ್ವಾ. ಅಂಟಾರ್ಟಿಕ್ AN ಅಂತ ಬರ್ತೀನಿ, ಅದು ಬರೀ ಆರ್ಟಿಕ್ಗೆ AR ಅಂತ ತಗೊಳ್ಳಿ. ಆರ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್, ಈ ಎರಡರ ಮಧ್ಯದಲ್ಲಿ ಬರುವಂತದ್ದು ಟೆಂಪರೇಟ್ ಝೋನು. ಈ ಝೋನು ಏನು ಇರುತ್ತೆ, ಈ ಝೋನು ಮತ್ತೆ ಈ ಝೋನು ಕೂಡ ಏನಿರುತ್ತೆ, ಮಾಡ್ರೇಟ್ ಆಗಿರುತ್ತೆ. ಜಾಸ್ತಿ ಚಳಿನೂ ಇರಲ್ಲ, ಜಾಸ್ತಿ ಶೆಕೆನೂ ಇರಲ್ಲ, ಆಯ್ತಾ ಮಕ್ಕಳೇ. ಇದು ಇಷ್ಟು. ನೆಕ್ಸ್ಟ್ ನೋಡೋಣ. ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮಧ್ಯದಲ್ಲಿ ಮತ್ತೆ ಅಂಟಾರ್ಟಿಕ್ ಸರ್ಕಲ್ ಮಧ್ಯದಲ್ಲಿ ಬರುವಂತದ್ದು. ನೆಕ್ಸ್ಟ್ ಫ್ರಿಜಿಡ್ ಝೋನ್. ದಿಸ್ ಇಸ್ ದ ಕೋಲ್ಡೆಸ್ಟ್ ರೀಜನ್. ದಿಸ್ ಝೋನ್ ಇಸ್ ಫ್ರಿಜಿಡ್ ಅಂದ್ರೆ ಕೋಲ್ಡ್ ಅಂತ, ಆಯ್ತಾ. ದಿಸ್ ಇಸ್ ದ ಕೋಲ್ಡೆಸ್ಟ್ ರೀಜನ್. ದಿಸ್ ಝೋನ್ ಈಸ್ ಫೌಂಡ್ ಬಿಟ್ವೀನ್ 66.30 degree north to 90 degree north Arctic Circle to North Pole, and 66.30 south to 90 degree south Antarctic Circle to South Pole. The temperature in this zone is very low due to the slanting rays of the sun. In summer the temperature is slightly high, and in winter the temperature is low. Okay na, idu ಫ್ರಿಜಿಡ್ ಝೋನ್ ಏನಿದೆ 66.30 degree ಸೌತ್ ಲ್ಯಾಟಿಟ್ಯೂಡ್ ಅಂಟಾರ್ಟಿಕ್ ಸರ್ಕಲ್ ಇಂದ ಹಿಡ್ಬಿಟ್ಟು ಎಲ್ಲಿವರೆಗೆ ಬರುತ್ತೆ ಮಕ್ಕಳೇ, ಸೌತ್ ಪೋಲ್ ವರೆಗೆ ಬರುತ್ತೆ, ಆಯ್ತಾ. ಈ ಫುಲ್ ಏನು ಝೋನ್ ಇದೆಯಲ್ಲ ಇದು ಫ್ರಿಜಿಡ್ ಝೋನ್. ಇದು ಏನಿರುತ್ತೆ ತುಂಬಾ ಕೋಲ್ಡ್. ನಮಗೆ ಗೊತ್ತು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ತುಂಬಾನೇ ಕೋಲ್ಡ್ ಆಗಿರುತ್ತೆ. ಅದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ತುಂಬಾ ಕೋಲ್ಡ್ ಆಗಿ ಇರುತ್ತೆ ಅಂತ ಹೇಳ್ತಿದ್ವಿ. ಇಲ್ಲಿ ಟೆಂಪರೇಚರೇ ಇರಲ್ಲ, ಇಲ್ಲಿ ಶೆಕೆನೆ ಇರಲ್ಲ. ಓಕೆ, ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ. ಆದ್ರೆ ಏನು ಸಮ್ಮರ್ ಸೀಸನ್ ಅಲ್ಲಿ ಒಂಚೂರು ಇಲ್ಲಿ ಟೆಂಪರೇಚರ್ ಇರುತ್ತೆ, ಆದ್ರೆ ವಿಂಟರ್ ಸೀಸನ್ ಅಲ್ಲಿ ವೆದರ್ ಏನಿರುತ್ತೆ ಟೆಂಪರೇಚರ್ ಅಂತೂ ತುಂಬಾನೇ ಲೋ ಆಗಿ ಇರುತ್ತೆ. ಅದೇ ಇಲ್ಲಿ ಕೂಡ ಫ್ರಿಜಿಡ್ ಝೋನ್, ಇಲ್ಲಿ 66.30 degree ಸೌತ್ ನಾರ್ತ್ ಲ್ಯಾಟಿಟ್ಯೂಡ್ ಆರ್ಟಿಕ್ ಸರ್ಕಲ್ ಇಂದ ಹೇಳ್ಬಿಟ್ಟು ನಾರ್ತ್ ಪೋಲ್ ವರೆಗೆ ಇದು ಕೂಡ ಫ್ರಿಜಿಡ್ ಝೋನ್ ನಾರ್ತ್ ಇಂದು. ಇಲ್ಲೂ ಕೂಡ ಟೆಂಪರೇಚರ್ ತುಂಬಾನೇ ಕಡಿಮೆ ಇರುತ್ತೆ, ಆಯ್ತಾ. ಟೆಂಪರೇಚರ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಐಸೋಥರ್ಮ್ಸ್. ಐಸೋಥರ್ಮ್ಸ್ ಅಂದ್ರೆ ಏನು? ಐಸೋಥರ್ಮ್ಸ್ ಆರ್ ದ ಲೈನ್ಸ್ ಡ್ರಾನ್ ಆನ್ ದ ಮ್ಯಾಪ್ ಆರ್ ಗ್ಲೋಬ್ ಕನೆಕ್ಟಿಂಗ್ ಪ್ಲೇಸಸ್ ಹ್ಯಾವಿಂಗ್ ದ ಸೇಮ್ ಟೆಂಪರೇಚರ್. ಐಸೋಥರ್ಮ್ಸ್ ಅಂದ್ರೆ ಮಕ್ಕಳೇ, ಥರ್ಮ್ಸ್ ಅಂದ್ರೆ ಹೀಟ್ ಅಂತ ಹೇಳ್ದೆ ಅಲ್ವಾ, ಹೀಟ್ ಹಾಟ್ ಅಂತ ಹೇಳ್ದೆ, ಹೀಗೆ ನೆನ್ಪಿಟ್ಕೊಳ್ಬೇಕು, ಆಯ್ತಾ. ಥರ್ಮ್ಸ್ ಇದೆಲ್ಲ ಬಂದ್ರೆ ಹೀಟ್ ಹಾಟ್ ಅಂತ. ಅದು ಯಾವ್ದ್ರಲ್ಲಿ? ಟೆಂಪರೇಚರ್ ಅಲ್ಲಿ. ಟೆಂಪರೇಚರ್ ತಾನೇ ಶೆಕೆ ಕೊಡೋದು ನಮಗೆ, ಆಯ್ತಾ. ಆ ಟೆಂಪರೇಚರು ಯಾವ್ಯಾವ ಗ್ಲೋಬಲ್ಲಿ ಪ್ಲೇಸಸ್ ಅಲ್ಲಿ, ಗ್ಲೋಬಲ್ ಹೇಳಿದೆ ನಾನು, ಯಾವುದು ಲೈನ್ಸ್ ಇಲ್ಲ, ನಾವು ಇಮ್ಯಾಜಿನರಿ ಲೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ಸ್ ಇದೆಲ್ಲ ಇಮ್ಯಾಜಿನರಿ ಲೈನ್ಸ್. ಹಾಗೆ ಐಸೋಥರ್ಮ್ಸ್ ಕೂಡ ಇಮ್ಯಾಜಿನರಿ ಲೈನ್ಸ್. ಈ ಲೈನ್ಸ್ ಏನ್ ಮಾಡುತ್ತೆ, ಜಾಗಗಳನ್ನ ಕನೆಕ್ಟ್ ಮಾಡುತ್ತೆ. ಯಾವ್ಯಾವ ಜಾಗದಲ್ಲಿ ಸೇಮ್ ಟೆಂಪರೇಚರ್ ಇರುತ್ತಲ್ಲ, ಸೇಮ್ ಟೆಂಪರೇಚರ್ ಇರುತ್ತಲ್ಲ, ಆ ಜಾಗಗಳನ್ನ ಕನೆಕ್ಟ್ ಮಾಡುವಂಥದ್ದು ಲೈನ್ಸ್ನ ನಾವು ಐಸೋಥರ್ಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಇದು ಬರುತ್ತೆ, ಐಸೋ ಬಾರ್ಸ್ ಅಂತ ಹೇಳ್ಬಿಟ್ಟು, ಅದು ಕೂಡ ಏನು ಅಂತ ಹೇಳ್ತೀನಿ ಆಮೇಲೆ.
ನೆಕ್ಸ್ಟ್ ಇಲ್ಲಿ ಒಂಚೂರು ಪ್ಲೇಸಸ್ ಹೈಯೆಸ್ಟ್ ಲೋಯೆಸ್ಟ್ ಪ್ಲೇಸಸ್ ಕೊಟ್ಟಿದ್ದಾರೆ, ಅದು ನೀವು ಒಂಚೂರು ಓದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಹೋಗೋಣ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರ್ ಅಲ್ಲಿ ಪ್ರೆಷರ್ ಇದೆಯಾ? ನಾವು ಅಟ್ಮಾಸ್ಫಿಯರ್ ಅಲ್ಲಿ ಲೇಯರ್ಸ್ ನೋಡಿದ್ವಿ, ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ಯಾವ ಝೋನ್ ಅಲ್ಲಿ ಹೇಗೆ ಹೇಗೆ ಟೆಂಪರೇಚರ್ ಇರುತ್ತೆ ನೋಡಿದ್ವಿ. ಅಟ್ಮಾಸ್ಫಿಯರ್ ಅಲ್ಲಿ ಕೂಡ ಮಕ್ಕಳೇ ಪ್ರೆಷರ್ ಕೂಡ ಇದೆ ಆಯ್ತಾ. ಟೆಂಪರೇಚರ್ ಹೇಗಿದೆಯೋ ಹಾಗೆ ಅಟ್ಮಾಸ್ಫಿಯರ್ ಅಲ್ಲಿ ಪ್ರೆಷರ್ ಕೂಡ ಇದೆ. ಓಕೆನಾ. ಪ್ರೆಷರ್ ಅಂದ್ರೆ ಮಕ್ಕಳೇ ಒಂದು ಸ್ಟ್ರಾಂಗ್ಲಿ ಒಂದು ಥಿಂಗ್ ಹೇಗೆ ಪುಷ್ ಮಾಡ್ಬೋದು, ಹೇಗೆ ಪುಷ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೇಲ್ ಇದೆಯಲ್ಲ ಆಯ್ತಾ, ನೇಲ್ನ ನಾವು ಹ್ಯಾಮರಿಂದ ಹೊಡೆದ್ರೆ ಅದು ಏನು ಅದರಿನ ಎಂಡು ಈ ಥರ ಪೆನ್ನಿಂದ ಎಂಡ್ ಇದೆಯಲ್ಲ, ಈ ಥರ ಎಂಡು ಶಾರ್ಪ್ ಆಗಿದ್ರೆ ಅದು ಬೇಗ ಒಳಗೆ ಹೋಗುತ್ತೆ, ಸರ್ಫೇಸಲ್ಲಿ ಬೇಗ ಒಳಗೆ ಹೋಗುತ್ತೆ ಆಯ್ತಾ. ಅದೇ ಆ ಎಂಡು ಏನು ದಪ್ಪ ಇದ್ರೆ ಹೋಗೋದಿಲ್ಲ ಆಯ್ತಾ. ಇದು ಹೇಗೆ ಎಷ್ಟು ಬೇಗ ಪುಷ್ ಆಗುತ್ತೆ ಅನ್ನೋದು ಪ್ರೆಷರ್ ಅಂತ ಹೇಳ್ತೀವಿ. ಏರ್ ಹ್ಯಾಸ್ ವೆಯ್ಟ್ ಆ್ಯಂಡ್ ಇಟ್ ಎಕ್ಸರ್ಟ್ಸ್ ಪ್ರೆಷರ್. ಏರ್ ಮೇಲೆ ವೆಯ್ಟ್ ಇರೋದ್ರಿಂದ, ಏರಲ್ಲಿ ವೆಯ್ಟ್ ಇರೋದ್ರಿಂದ ಅದೇನಾಗುತ್ತೆ, ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ. ಪ್ರೆಷರ್ ಅಂದರೆ ಪುಷ್ ಮಾಡುವಂಥದ್ದು. ಪುಷ್ ಮಾಡೋದಕ್ಕೆ ಏನು ಫೋರ್ಸ್ ಬೇಕಲ್ಲ, ಅದನ್ನ ಪ್ರೆಷರ್ ಅಂತ ಹೇಳ್ತೀವಿ ಆಯ್ತಾ. ದಿಸ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಏನು ಏರಲ್ಲಿರುವಂತಹ ವೆಯ್ಟು ಅದಕ್ಕೆ ಪುಷ್ ಮಾಡುತ್ತೋ ಅದನ್ನ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಏರ್ ಪ್ರೆಷರ್ ಇಸ್ ಮೆಷರ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಬ್ಯಾರೋಮೀಟರ್. ಅಲ್ಲಿ ಟೆಂಪರೇಚರ್ನ ಯಾವುದು ಮೆಷರ್ ಮಾಡುವಂಥದ್ದು, ಟೆಂಪರೇಚರ್ನ ಮೆಷರ್ ಮಾಡುವಂಥದ್ದು ಮಕ್ಕಳೇ ಥರ್ಮೋಮೀಟರ್. ಹಾಗೆ ಏನು ಪ್ರೆಷರ್ನ ಮೆಷರ್ ಮಾಡುವಂಥದ್ದು ಯಾವುದು, ಬ್ಯಾರೋಮೀಟರ್. ನೆಕ್ಸ್ಟ್ ಇದು ಮಿಲಿ ಬಾರ್ ಅಲ್ಲಿ ಪ್ರೆಷರ್ ಮಾಡುತ್ತೆ. ದ ಆವ್ರೇಜ್ ಏರ್ ಪ್ರೆಷರ್ ಅಟ್ ಅಟ್ಮಾಸ್ಫಿಯರ್ ಅಟ್ ಸಿ ಲೆವೆಲ್. ಸಿ ಲೆವೆಲ್ ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ? ಸಿ ಲೆವೆಲ್ ಅಲ್ಲಿ 1013.25 ಮಿಲಿ ಬಾರ್ ಇರುತ್ತೆ. ಓಕೆನಾ. 1013.25 ಮಿಲಿ ಬಾರ್ ಎಲ್ಲಿರುತ್ತೆ? ಸಿ ಲೆವೆಲ್ ಅಲ್ಲಿ ಪ್ರೆಷರ್ ಇರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ. ನೆಕ್ಸ್ಟ್, ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಅಫೆಕ್ಟೆಡ್ ಬೈ ಮೆನಿ ಫ್ಯಾಕ್ಟರ್ಸ್ ಸಚ್ ಆಸ್ ಟೆಂಪರೇಚರ್. ನೋಡಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ರೊಟೇಷನ್ ಆಫ್ ಅರ್ತಿನ ಏನು ರೊಟೇಷನ್ ಇದೆಯಲ್ಲ, ಅರ್ತ್ ಏನು ತಿರುಗತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಟಿಟ್ಯೂಡ್ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟರ್ ವೇಪರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಚೇಂಜ್ ಆಗೋದಕ್ಕೆ ತುಂಬ ಮುಖ್ಯವಾದ ಕಾರಣ ಯಾವುದು? ಟೆಂಪರೇಚರ್. ದ ರೀಜನ್ ವಿಚ್ ಹ್ಯಾವ್ ಹೈ ಟೆಂಪರೇಚರ್ ರೆಕಾರ್ಡ್ ಲೋ ಪ್ರೆಷರ್ ಡ್ಯೂ ಟು ದ ಎಕ್ಸ್ಪ್ಯಾನ್ಷನ್ ಆಫ್ ಏರ್. ಏರ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಏನಾಗುತ್ತೆ? ಪ್ರೆಷರ್ ಲೋ ಇದ್ರೆ ಟೆಂಪರೇಚರ್ ತುಂಬ ಹೈ ಇರುತ್ತೆ. While the regions of low temperature, temperature low ಇದ್ದಾಗ have high pressure, ಟೆಂಪರೇಚರ್ ಹೈ ಇದ್ದಾಗ ಲೋ ಪ್ರೆಷರ್ ಆಗಿ ಇರುತ್ತೆ. ಆವಾಗಲೇ ನಾನು ಹೇಳಿದೆ, ಡ್ಯೂ ಟು ಕಾಂಟ್ರಾಕ್ಷನ್ ಆಫ್ ಏರ್. ಏರಿನ ಕಾಂಟ್ರಾಕ್ಷನ್ ಇಂದ ಇದು ಆಗೋದು ಆಯ್ತಾ. ದಸ್ ಟೆಂಪರೇಚರ್ ಆ್ಯಂಡ್ ನೀವು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಫುಲ್ಲು ಡೀಪಲ್ಲಿ. ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಮಕ್ಕಳು ಏನು ಮಾಡ್ಬೇಕು ಹೇಳಿ, ಯೂಟ್ಯೂಬಲ್ಲಿ ಹೌ ಪ್ರೆಷರ್ ವರ್ಕ್ಸ್ ಆನ್ ಅಟ್ಮಾಸ್ಫಿಯರ್, ಹೌ ಟೆಂಪರೇಚರ್ ವರ್ಕ್ಸ್ ಆನ್ ಅಟ್ಮಾಸ್ಫಿಯರ್ ನೋಡಿದ್ರೆ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ ಟಾಪಿಕ್ಸ್ ಆಯ್ತಾ. ಅದನ್ನೆಲ್ಲ ನೋಡಬೇಕು. ಓಕೆನಾ. ನೆಕ್ಸ್ಟ್, ಆರ್ ಇನ್ವರ್ಸ್ಲಿ ರಿಲೇಟೆಡ್. ನಾನು ಅವಾಗಲೇ ಹೇಳಿದೆ ನಿಮಗೆ, ಟೆಂಪರೇಚರ್ ಜಾಸ್ತಿ ಇದ್ರೆ ಪ್ರೆಷರ್ ಕಮ್ಮಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇದ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ ಅಂತ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಲ್ಟಿಟ್ಯೂಡ್ಸ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರುತ್ತಲ್ಲ, ಆಲ್ಟಿಟ್ಯೂಡ್ ಹೈಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗುತ್ತೆ? ಪ್ರೆಷರು ಇನ್ಕ್ರೀಸ್ ಆಗುತ್ತೆ. ದ ಅಮೌಂಟ್ ಆಫ್ ಪ್ರೆಷರು ಡಿಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಆಯ್ತಾ. ದ ಅಮೌಂಟ್ ಆಫ್ ಡಿಕ್ರೀಸ್ ಇಸ್ ಅಬೌಟ್ 34 ಮಿಲಿ ಬಾರ್ ಪರ್ ಎವ್ರಿ 300 ಮೀಟರ್ಸ್ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ 300 ಮೀಟರ್ಸ್ ಹೈಟಿಗೆ ಎಷ್ಟು ಮಕ್ಕಳ ಪ್ರೆಷರು ಡೌನ್ ಆಗುತ್ತೆ? 34 ಮಿಲಿ ಬಾರ್. ಓಕೆನಾ. 34 ಮಿಲಿ ಬಾರ್ ಪ್ರೆಷರು ಡಿಕ್ರೀಸ್ ಆಗುತ್ತೆ. ಎಷ್ಟು ಹೈಟ್ ಇನ್ಕ್ರೀಸ್ ಆದಾಗ? 300 ಮೀಟರ್ಸ್ ಹೈಟ್ ಇನ್ಕ್ರೀಸ್ ಆದಾಗ. 300 ಮೀಟರ್ಸ್ ಹೈಟ್ ಇನ್ಕ್ರೀಸ್ ಆದಾಗ 34 ಮಿಲಿ ಬಾರ್ ಪ್ರೆಷರು ಡಿಕ್ರೀಸ್ ಆಗುತ್ತೆ ಆಯ್ತಾ. ಪ್ರೆಷರ್ ಇದು ಓಕೆನಾ, ಪ್ರೆಷರು ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಮೇಜರ್ ಪ್ರೆಷರ್ ಬೆಲ್ಟ್ಸ್ ಆಫ್ ದಿ ಅರ್ತ್. ನೋಡಿ ಮಕ್ಕಳೇ, ಪ್ರೆಷರ್ ಕೂಡ ಅರ್ತ್ ಮೇಲೆ ಹೇಗೆ ಡಿವೈಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ದ ಪ್ರೆಷರ್ on the earth is distributed in the form of belts. There are 7 pressure belts. They are ಆಯ್ತಾ, ಅಲ್ಲಿ 5
ಏನು ನೋಡಿದ್ವಿ ನಾವು 5 ಏನು ನೋಡಿದ್ವಿ, ಟೆಂಪರೇಚರ್ ಝೋನ್ಸ್ ನೋಡಿದ್ವಿ. ಇಲ್ಲಿ 7 ಪ್ರೆಷರ್ ಬೆಲ್ಟ್ಸ್ ಇದೆ, ಅಟ್ಮಾಸ್ಫಿಯರ್ ಪ್ರೆಷರ್ ಬೆಲ್ಟ್ಸ್. ಅದ್ಯಾವುದು, ದ ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ನಾರ್ತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಸೌತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ನಾರ್ತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಸೌತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಮಕ್ಕಳೇ, ಇದೆಲ್ಲ ನಿಮಗೆ ಒಂದು ಡಯಾಗ್ರಾಮ್ ಥರ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ, ಆಯಿತಾ? ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ಇದು ನಮ್ಮ ಅರ್ತ್ ಸರ್ಫೇಸ್, ಹೌದಲ್ವಾ? ಅರ್ತ್ ಇದು, ಆಯ್ತಾ? ಇದರಲ್ಲಿ 7, 1 2 3 4 5 6 7. ಓಕೆನಾ? ಇದು 7 ಬಂದ್ಬಿಟ್ಟು ಏನು, ಪ್ರೆಷರ್ ಬೆಲ್ಟ್ಸ್. ಓಕೆ, ದೀಸ್ ಆರ್ ಪ್ರೆಷರ್ ಬೆಲ್ಟ್ಸ್. ಇದೆಲ್ಲ ಡಿವೈಡ್ ಮಾಡಿದ್ದೀನಲ್ಲ, ಇದು ಪ್ರೆಷರ್ ಬೆಲ್ಟ್ಸ್. ಈಗ ಒಂದೊಂದನ್ನೇ ನೋಡೋಣ. ದ ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ಇದೇನು ಇಲ್ಲಿ ಇಕ್ವಟೋರ್ ಪಾಸ್ ಆಗತ್ತಲ್ಲ ಮಕ್ಕಳೇ, ಇದು ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಇದು ಪ್ರೆಷರ್ ಏನಿರುತ್ತೆ ಇಲ್ಲಿ ಲೋ ಆಗಿದೆ. ಯಾವ ಜಾಗದಲ್ಲಿ? ಇಕ್ವಟೋರ್ ಜಾಗದಲ್ಲಿ. ಅರ್ಥ ಮಧ್ಯದಲ್ಲಿ ಏನಿರೋದು ಇಕ್ವಟೋರ್, ಹೌದಲ್ವಾ? ಇಕ್ವಟೋರಲ್ಲಿ ಇಲ್ಲೇನು, ನಾನು ಅವಾಗಲೇ ನಿಮಗೆ ಇದು ಟೆಂಪರೇಚರ್ ಅರ್ಥ ಮಾಡಿಸುವಾಗ ಹೇಳಿದೆ, ಇಲ್ಲಿ ಹೈ ಟೆಂಪರೇಚರ್ ಇರುತ್ತೆ, ಆಯ್ತಲ್ವಾ? ಅವಾಗ ನೀವೇನು ನೆನ್ಪಿಟ್ಕೊಳ್ಬೇಕು, ಲೋ ಪ್ರೆಷರ್ ಇರುತ್ತೆ ಅಂತ ಗೊತ್ತಾಗ್ಬಿಡ್ಬೇಕು, ಹೌದಲ್ವಾ? ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನಾಗಿರುತ್ತೆ, ಪ್ರೆಷರು ತುಂಬ ಕಡಿಮೆ ಆಗಿರುತ್ತೆ, ಆಯ್ತಾ? ಇಕ್ವಟೋರಲ್ಲಿ ಟೆಂಪರೇಚರ್ ಜಾಸ್ತಿ, ಪ್ರೆಷರು ಕಡಿಮೆ. ನೆಕ್ಸ್ಟ್ ಬಂದ್ಬಿಟ್ಟು ದ ನಾರ್ತ್ ಸಬ್ ಅಂದರೆ ಮಕ್ಕಳಿಗೆ ನಿಯರ್, ಓಕೆನಾ? ದ ನಾರ್ತ್ ಸಬ್ ಟ್ರಾಪಿಕಲ್, ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇಲ್ಲಿ ಏನಿರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಸಬ್ ಅಂದರೆ ನಾರ್ತ್ ಕಡೆಗೆ ನಿಯರ್, ಓಕೆನಾ? ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇಲ್ಲಿ ನಾರ್ತ್ ಸಬ್ ಟ್ರಾಪಿಕಲ್ ಅಲ್ಲಿ ಹೈ ಇರುತ್ತೆ. ಅವಾಗಲೇ ನಾನು ಹೇಳಿದೆ ಟೆಂಪರೇಚರ್ ಹೇಳುವಾಗ, ಅಲ್ಲಿ ಏನಿರುತ್ತೆ, ಟೆಂಪರೇಚರ್ ಒಂಚೂರು ಲೋ ಇರುತ್ತೆ, ಮೀಡಿಯಮ್ ಆಗಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರಲ್ಲ. ಅದಕ್ಕೆ ಇಲ್ಲೇನಿರುತ್ತೆ, ಈಗ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಹಾಗೆ ಸೌತ್ ಸಬ್ ಟ್ರಾಪಿಕಲ್, ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇಲ್ಲೂ ಕೂಡ ಏನು, ಹೈ ಪ್ರೆಷರ್ ಬೆಲ್ಟ್, ಓಕೆನಾ? ಆಯ್ತಾ? ಇಲ್ಲೂ ಏನು, ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತಿತ್ತು, ಇಲ್ಲೂ ಮತ್ತೆ ಟೆಂಪರೇಚರ್ ಕಡಿಮೆ ಇರ್ತಿತ್ತು. ಅದೇ ಈಗ ಏನು, ಇಲ್ಲಿ ಪ್ರೆಷರ್ ಜಾಸ್ತಿ, ಇಲ್ಲಿ ಪ್ರೆಷರ್ ಕಡಿಮೆ, ಇಲ್ಲಿ ಪ್ರೆಷರು ಜಾಸ್ತಿ. ಟೆಂಪರೇಚರ್ ಏನಿರುತ್ತೆ ಅದ್ರ ಉಲ್ಟಾ, ಆಯ್ತಾ? ನೆಕ್ಸ್ಟ್ ನಾರ್ತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಇಲ್ಲಿ ಏನು, ನಾರ್ತ್ ಸಬ್ ಪೋಲಾರ್ ಆಯ್ತಾ? ಇಲ್ಲಿ ಏನು, ಪ್ರೆಷರ್ ಲೋ ಪ್ರೆಷರ್ ಬೆಲ್ಟ್. ಇದು ಸೌತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಓಕೆನಾ? ಇಲ್ಲಿ ಬರ್ತಾ ಮತ್ತೆ ಏನಾಗಿತ್ತು, ಇಲ್ಲಿ ಟೆಂಪರೇಚರ್ ಒಂಚೂರು ಪ್ರೆಷರು ಮತ್ತೆ ಇಲ್ಲಿ ಏನಾಗುತ್ತೆ, ಲೋ ಆಗುತ್ತೆ. ಸೌತ್ ಸಬ್ ಪೋಲಾರ್ ನಿಯರ್ಗೆ ಏನಾಗುತ್ತೆ, ಪ್ರೆಷರು ಮತ್ತೆ ಲೋ ಆಗುತ್ತೆ. ಇಲ್ಲೂ ಕೂಡ ಪ್ರೆಷರು ಲೋ ಆಗುತ್ತೆ. ನೆಕ್ಸ್ಟ್ ನಾರ್ತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ನಾರ್ತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಸೌತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ನಾರ್ತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಓಕೆನಾ? ಇಲ್ಲಿ ಇದೇನು, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ವಾ? ಸೌತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್. ಈ ಪೋಲ್ಸ್ ಹತ್ರ ಏನಿರುತ್ತೆ, ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ, ಹೌದಲ್ವಾ? ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ, ಅದಕ್ಕೆ ಇಲ್ಲೇನು, ಪ್ರೆಷರು ಜಾಸ್ತಿ, ಓಕೆನಾ ಮಕ್ಕಳೇ? 7 ಗೊತ್ತಾಗಿದೆ ಅನ್ಸುತ್ತೆ. ಈಕ್ವೇಟರ್ ಹತ್ರ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ನಾರ್ತ್ ಸಬ್ ಪೋಲಾರ್ ಮತ್ತೆ ಸೌತ್ ಸಬ್ ಪೋಲಾರ್. ಸಬ್ ಅಂದರೆ ನಿಯರ್, ಪೋಲಾರಿಗೆ ಹತ್ರ, ಆಯ್ತಾ? ಸೌತ್ ಸಬ್ ಪೋಲಾರ್ ಹತ್ರ ಏನಿರುತ್ತೆ, ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇದೆರಡು ಕಡೆನೂ ಹೈ ಇರುತ್ತೆ ಪ್ರೆಷರು. ಮತ್ತೆ ಇಲ್ಲಿ ಬರ್ತಾ ಏನಾಗುತ್ತೆ, ನಾರ್ತ್ ಸಬ್ ಪೋಲಾರ್
ಇದು ಬರೀ ಟ್ರಾಪಿಕಲ್, ಇದು ಪೋಲಾರ್. ಇದು ಸಬ್ ಯಾವುದಕ್ಕೆ? ಟ್ರಾಪಿಕಲ್ಗೆ ಹತ್ರ ಇರೋ ಜಾಗದಲ್ಲಿ ಏನು ಪ್ರೆಷರು ಜಾಸ್ತಿ, ನಾರ್ತ್ಗೆ ಹತ್ರ ಇರೋ ಜಾಗದಲ್ಲಿ ಏನು ಪ್ರೆಷರು ಕಡಿಮೆ, ನಾರ್ತ್ ಅಲ್ಲಿ ಏನು ಪ್ರೆಷರು ಜಾಸ್ತಿ, ಸೌತ್ ಅಲ್ಲಿ ಏನು ಪ್ರೆಷರು ಜಾಸ್ತಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ಓಕೆನಾ. ಈಗ ಇಕ್ವಟೋರಿಯಲ್ಲಿನ ಲೋ ಪ್ರೆಷರ್ ಬೆಲ್ಟ್ ಬಗ್ಗೆ ನೋಡೋಣ. ದ ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಇಸ್ ಅ ಝೋನ್ ಆಫ್ ಹೈ ಟೆಂಪರೇಚರ್ ಆ್ಯಂಡ್ ಲೋ ಪ್ರೆಷರ್. ಈ ಝೋನ್ ಏನು? ಜಾಸ್ತಿ ಟೆಂಪರೇಚರ್ ಇಂದು ಮತ್ತೆ ಕಡಿಮೆ ಪ್ರೆಷರ್ ಇಂದು ಬೆಲ್ಟ್. ದಿಸ್ ಲೈಸ್ ಬಿಟ್ವೀನ್ 0 ಡಿಗ್ರಿ ಟು 5 ಡಿಗ್ರಿ ಆ್ಯಂಡ್ ಸೌತ್ ಆಫ್ ದಿ ಇಕ್ವೇಟರ್, ಓಕೆನಾ. ದ ರೀಜನ್ ನಾರ್ತ್ ಆ್ಯಂಡ್ ಸೌತ್ ಆಫ್ ದಿ ಇಕ್ವೇಟರ್. ಇದು ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ? ಇಕ್ವೇಟರ್ ಇಲ್ಲಿ 0 ಡಿಗ್ರಿ ಇದೆ ಮಧ್ಯದಲ್ಲಿ, ಅಂದರೆ ಇದು 0 ಡಿಗ್ರಿ ಅಂದರೆ ಇಲ್ಲಿ 5 ಡಿಗ್ರಿ ತನಕ, ಇಲ್ಲಿ 5 ಡಿಗ್ರಿ ತನಕ ಇದು ಇರುತ್ತೆ, ಓಕೆನಾ, ನಾರ್ತ್ ಮತ್ತು ಸೌತ್ ಕಡೆ. ದಿಸ್ ರೀಜನ್ ಗೆಟ್ಸ್ ಎ ಡೈರೆಕ್ಟ್ ರೇಸ್ ಫ್ರಮ್ ದಿ ಸನ್ ಆಲ್ಮೋಸ್ಟ್ ದ ಇಯರ್. ಫುಲ್ಲು ಇಯರಲ್ಲೂ ಕೂಡ ಇಲ್ಲೇನು ಸನ್ನಿಂದ ಡೈರೆಕ್ಟ್ ರೇಡಿಯೇಷನ್ಸ್ ಸಿಗ್ತಾ ಇರುತ್ತೆ. ಅದಕ್ಕೆ ಟೆಂಪರೇಚರ್ ಏನಿರುತ್ತೆ? ಜಾಸ್ತಿ ಇರುತ್ತೆ, ಪ್ರೆಷರು ಕಡಿಮೆ ಇರುತ್ತೆ. ಹೆನ್ಸ್ ಏರ್ ಈಸ್ ಆಲ್ವೇಸ್ ವೆರಿ ವಾರ್ಮ್ ಆ್ಯಂಡ್ ಹಾಟ್. ಏರ್ ಏನಿರುತ್ತೆ ಯಾವಾಗಲೂ ವಾರ್ಮ್ ಮತ್ತು ಹಾಟ್ ಆಗಿರುತ್ತೆ, ಅದಕ್ಕೆ ಏನು ಪ್ರೆಷರು ಕಡಿಮೆ. ಏರಲ್ಲಿ ಏನು ವಾರ್ಮ್ನೆಸ್ಸು ಹಾಟ್ನೆಸ್ ಇಂದ ಅದೇನಾಗುತ್ತೆ? ಏರಿನ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ, ಓಕೆನಾ. ದಿಸ್ ಇಸ್ ಅ ಕಾಮ್ ರೀಜನ್ ವಿತ್ ವೆರಿ ಲೈಟ್ ಲಿಟಲ್ ವಿಂಡ್. ಈ ರೀಜನು ಕಾಮ್ ಆಗಿರುತ್ತೆ, ತುಂಬ ಕಡಿಮೆ ಇಲ್ಲಿ ಗಾಳಿ ಇರುತ್ತೆ. ಸೊ ಇಟ್ ಈಸ್ ನೋನ್ ಆಸ್ ಡಾಲ್ಡ್ರಮ್, ಮೀನ್ಸ್ ಬೆಲ್ಟ್ ಆಫ್ ಕಾಮ್. ಇದನ್ನ ಡಾಲ್ಡ್ರಮ್ ಅಂತ ಕರಿತೀವಿ. ಇದು ಡಾಲ್ಡ್ರಮ್ ಅಂದ್ರೆ ಏನು? ಬೆಲ್ಟ್ ಆಫ್ ಕಾಮ್, ಕಾಮ್ನೆಸ್ ಆಗಿ ಇರುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಅಥವಾ ಈಕ್ವಟೋರಿಯಲ್ ಕಾಮ್ ಅಂತ ಹೇಳ್ತೀವಿ. ಕಾಮ್ ಅಂದ್ರೆ ಶಾಂತತೆ ಅಂತ, ಆಯ್ತಾ. ದಿಸ್ ರೀಜನ್ ಈಸ್ ಆಲ್ಸೋ ಕಾಲ್ಡ್ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಈ ರೀಜನ್ನ ಇನ್ನೊಂದು ಹೆಸರಿಂದ ಕರಿತೀವಿ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ, ಆಯ್ತಾ. ಇದೇನು ಟ್ರಾಪಿಕ್ ಮೇಲೆ ಒಂದು ಟ್ರಾಪಿಕಲ್ ರೀಜನ್ ಬರುತ್ತೆ, ಕೆಳಗೆ ಒಂದು ಟ್ರಾಪಿಕಲ್ ಲೈನ್ ಬರುತ್ತೆ, ಹೌದಲ್ವಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ನಾರ್ತ್ ಅಲ್ಲಿ ಬರುತ್ತೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೆಳಗೆ ಸೌತ್ ಅಲ್ಲಿ ಬರುತ್ತೆ. ಈ ಎರಡು ರೀಜನಿನ ಒಳಗೆ ಇಂಟರ್, ಆಯ್ತಾ, ಒಳಗಿರುವಂತಹ ಈ ಝೋನ್ನ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಹೇಳ್ತೀವಿ. ವೇರ್ ದ ಟ್ರೇಡ್ ವಿಂಡ್ಸ್ ಕನ್ವರ್ಜ್, ಆಯ್ತಾ. ಇಲ್ಲಿ ಟ್ರೇಡ್ ವಿಂಡ್ ಏನಾಗುತ್ತೆ? ಕನ್ವರ್ಜ್ ಆಗುತ್ತೆ, ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಹೋಗೋಣ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಗೆ. ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ನೋಡೋಣ ಈಗ ಏನು ಅಂತ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಆರ್ ಫೌಂಡ್ ಬಿಟ್ವೀನ್ 30 ಡಿಗ್ರಿ ಟು 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಆಫ್ ದಿ ಇಕ್ವೇಟರ್, ಓಕೆನಾ. 30 to 35 ಡಿಗ್ರಿ ನಾರ್ತ್ ಡಿಗ್ರಿ 30 to 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಆಫ್ ದಿ ಇಕ್ವೇಟರ್. 30 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, ಆಯ್ತಾ. ಇದು 30 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 35 ಡಿಗ್ರಿಗೆ ಎಂಡ್ ಆಗುತ್ತೆ ನಾರ್ತಲ್ಲಿ, ಹಾಗೂ ಸೌತಲ್ಲಿ ಕೂಡ 30 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 35 ಡಿಗ್ರಿಗೆ ಎಂಡ್ ಆಗುತ್ತೆ, ಆಯ್ತಾ. ಇದನ್ನ ನಾವು ಏನಂತ ಹೇಳ್ತೀವಿ? ಸಾರಿ, ಇದು ಬರೀ ನಾರ್ತ್ ಇಂದ ಹೇಳ್ತಿರೋದು ನಾನು, ಆಯ್ತಾ. ನಾರ್ತ್ ಇಂದು 30 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 35 ಡಿಗ್ರಿಗೆ ಫಿನಿಶ್ ಆಗುತ್ತೆ. ದೇರ್ ಆರ್ 2 ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್. ದೇ ಆರ್ ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಮತ್ತು ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಅದೇ ಸೇಮ್ ಇಲ್ಲೂ ಬರುತ್ತೆ. ಸೌತ್ 30 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 35 ಡಿಗ್ರಿಗೆ ಎಂಡ್ ಆಗುತ್ತೆ. ನಾರ್ತ್ ಒಂದು, ಸೌತ್ ಒಂದು, ಎರಡು, ಆಯ್ತಾ. ಹೈ ಪ್ರೆಷರ್ ಬೆಲ್ಟ್ಸ್ ಅಲ್ಲಿ ಎರಡು ಬರುತ್ತೆ. ನೆಕ್ಸ್ಟ್ ದಿಸ್ ನಾರ್ತ್ ಇಂದು ನೋಡೋಣ ಈಗ. ದಿಸ್ ಬೆಲ್ಟ್ ಇಸ್ ಫೌಂಡ್ ಬಿಟ್ವೀನ್ 30 ಡಿಗ್ರಿ ಟು 35 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ದಿಸ್ ರೀಜನ್ ಇಸ್ ಆಲ್ಸೋ ಪಾಪ್ಯುಲರ್ಲಿ ಕಾಲ್ಡ್ ಹಾರ್ಸ್ ಲ್ಯಾಟಿಟ್ಯೂಡ್, ಓಕೆ ನಮ್ಮ ಮಕ್ಕಳೇ. ಈ ಜಾಗನ ಮತ್ತೆ ನಾವು ಇನ್ನೊಂದು ಹೆಸರಿಂದ ಕರಿತೀವಿ, ಅದೇನು? ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು, ಆಯ್ತಾ. ಇದು ಹಾರ್ಸ್ ಲ್ಯಾಟಿಟ್ಯೂಡ್ ಅಂದ್ರೆ ಏನು ಅನ್ನೋದು ನೀವೇ ಹುಡುಕಿ ಅರ್ಥ ಮಾಡ್ಕೊಳ್ಬೇಕು. ಇದು ನಿಮಗೆ ಒಂದು ಹೋಮ್ ವರ್ಕ್ ತರ, ಆಯ್ತಾ, ವರ್ಕ್, ಓಕೆನಾ. ನೆಕ್ಸ್ಟ್ ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂದ್ರೆ ಇದು, ಓಕೆನಾ. ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ನೋಡಿದ್ವಿ, ಈಗ ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ದಿಸ್ ಬೆಲ್ಟ್ ಇಸ್ ಫೌಂಡ್ ಬಿಟ್ವೀನ್ 30 to 35 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಇದು ನಾನು ಅವಾಗಲೇ ಹೇಳಿದೆ, ಆಯ್ತಾ. ನೆಕ್ಸ್ಟ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಓಕೆನಾ. ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಯಾವುದು? ಇದು ಮತ್ತೆ ಇದು. ಅದರಲ್ಲೇ ಈಗ ಎರಡು ಹೇಳ್ತಾರೆ. ಅದ್ರಲ್ಲಿ ಒಂದು ಬರುತ್ತೆ ನಾರ್ತ್ ಸಬ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಸೌತ್ ಸಬ್ ಪೋಲಾರ್ ಹೈ ಪ್ರೆಷರ್ ಸೌತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ನಾರ್ತ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ರೀಜನ್ಸ್ ಆರ್ ಫೌಂಡ್ ಬಿಟ್ವೀನ್ 60 to 65 ಡಿಗ್ರಿ, ಆಯ್ತಾ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 60 ಡಿಗ್ರಿಯಿಂದ 65 ಡಿಗ್ರಿಗೆ ಎಂಡ್ ಆಗುತ್ತೆ. ಇದು ಕೂಡ 60 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 65 ಡಿಗ್ರಿಗೆ ಎಂಡ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ದೀಸ್ ಆರ್ 2 ಸಬ್ polar low pressure belts. North subpolar low pressure belt, south subpolar low pressure belt. The winds are stormy especially in winter in this belt, ಆಯ್ತಾ.
ಇದು ಲೋ ಪ್ರೆಷರ್ ಆಗಿರೋದ್ರಿ. ಯಾಕೆ ಲೋ ಪ್ರೆಷರ್ ಆಗಿರುತ್ತೆ? ಇಲ್ಲಿ ಟೆಂಪರೇಚರು ಒಂಚೂರು ಜಾಸ್ತಿ ಇರುತ್ತೆ, ಆಯಿತಾ. ನೆಕ್ಸ್ಟ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಪೋಲಾರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಇದರಲ್ಲೂ ಕೂಡ 2 ಬರುತ್ತೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ರೀಜನ್ಸ್ ಇಸ್ ಫೌಂಡ್ ಬಿಟ್ವೀನ್ 80 ಡಿಗ್ರಿ ಟು 90 ಡಿಗ್ರಿ. ಇದೆಲ್ಲಿ ಬರುತ್ತೆ? 80 ಡಿಗ್ರಿಯಿಂದ ಹಿಡ್ಬಿಟ್ಟು 90 ಡಿಗ್ರಿವರೆಗೆ ಬರುತ್ತೆ. ಇಲ್ಲೂ ಕೂಡ 80 ಡಿಗ್ರಿಯಿಂದ ಹಿಡ್ಬಿಟ್ಟು 90 ಡಿಗ್ರಿವರೆಗೆ ಬರುತ್ತೆ. ನೆಕ್ಸ್ಟ್ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ರೀಜನ್ಸ್ ವಿತ್ ವೆರಿ ಹೈ ಪ್ರೆಷರ್ ಥ್ರೂ ಔಟ್ ದ ಇಯರ್. ಇದೇನು ತುಂಬಾ ಕೋಲ್ಡ್ ರೀಜನ್ಸ್, ಟೆಂಪ್ರೇಚರ್ ತುಂಬ ಕಡಿಮೆ, ಪ್ರೆಷರ್ ತುಂಬ ಜಾಸ್ತಿ ಈ ಜಾಗದಲ್ಲಿ ಥ್ರೂ ಔಟ್ ದ ಇಯರ್, ಫುಲ್ಲು ಇಯರಲ್ಲೂ ಕೂಡ ಹೀಗೆ ಇರುತ್ತೆ. ನೆಕ್ಸ್ಟ್ ನೋಡೋಣ ಐಸೋಬಾರ್ಸ್. ನಾನು ಅವಾಗಲೇ ಹೇಳಿದೆ ಐಸೋಥರ್ಮ್ಸ್, ನೀವೀಗ ನೋಡಿದ್ವಿ. ಐಸೋಥರ್ಮ್ಸ್ ಅಂದರೆ ಏನು ಮಕ್ಕಳೇ? ಇಮ್ಯಾಜಿನರಿ ಲೈನ್ಸ್ ವಿಚ್ ಕನೆಕ್ಟ್ ದ ಪ್ಲೇಸಸ್ ವಿತ್ ಹೈ ಟೆಂಪ್ರೇಚರ್. ಈಗ ನೋಡೋಣ ಐಸೋಬಾರ್ಸ್. ದೀಸ್ ಆರ್ ಆಲ್ಸೋ ಇಮ್ಯಾಜಿನರಿ ಲೈನ್ಸ್ ವಿಚ್ ಕನೆಕ್ಟ್ ದ ಪ್ಲೇಸಸ್ ವಿಚ್ ಹ್ಯಾವ್ ಹೈ ಅಥವಾ ಸೇಮ್ ಪ್ರೆಷರ್. ಹೈ ಪ್ರೆಷರ್ ಅಂತಲ್ಲ, ಸೇಮ್ ಪ್ರೆಷರ್, which is having the places same pressure. They are connected by the imaginary lines. Those lines are called isobars. They are used to show the distribution of pressure on the map. ಮ್ಯಾಪ್ ಅಲ್ಲಿ ಪ್ರೆಷರ್ ನ ತೋರಿಸೋದಕ್ಕೆ ಐಸೋಬಾರ್ಸ್ ಲೈನ್ಸ್ ನ ಯೂಸ್ ಮಾಡ್ತಾರೆ. ಟೆಂಪರೇಚರ್ ನ ತೋರಿಸೋದಕ್ಕೆ ಐಸೋಥರ್ಮ್ಸ್ ಲೈನ್ಸ್ ನ ಯೂಸ್ ಮಾಡ್ತಾರೆ. ಐಸೋಥರ್ಮ್ಸ್ ಅಂದ್ರೆ ಏನು? ಸೇಮ್ ಪ್ಲೇಸಸ್ ಅಲ್ಲಿ ಸೇಮ್ ಟೆಂಪರೇಚರ್ ಇರುವ ಪ್ಲೇಸಸ್ನ ತೋರಿಸುವಂತಹ ಲೈನ್ಸ್ ಐಸೋಥರ್ಮ್ಸ್. ಸೇಮ್ ಪ್ರೆಷರ್ ಇರುವಂತಹ ಪ್ಲೇಸಸ್ನ ತೋರಿಸುವಂತಹ ಲೈನ್ಸು, ಕನೆಕ್ಟ್ ಮಾಡುವಂತಹ ಲೈನ್ಸು ಐಸೋಬಾರ್ಸ್. ಆಯ್ತಾ ಮಕ್ಕಳೇ, ಇಲ್ಲಿಗೆ ನಮ್ಮ ಇವತ್ತಿನ ಕ್ಲಾಸ್ನ ಫಿನಿಶ್ ಮಾಡೋಣ. ನೆಕ್ಸ್ಟ್ ಇನ್ನೂ ಚಾಪ್ಟರ್ ಉಳಿದಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ.